ಓಂ ಶಾಂತಿ. ಮೀಟೆ ಬಚ್ಚೆ, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ದಾನ ಎಲ್ಲಿಂದ ಪ್ರಾರಂಭ ಆಯಿತು? ಮನೆಯಿಂದನೇ ದಾನ ಪ್ರಾರಂಭ ಆಯಿತು. ಯಾರ ಮನೆಯಿಂದ? ಮೊದಲು ದಾನ ಪ್ರಾರಂಭ ಆಗಿದ್ದು ಬ್ರಹ್ಮ ಬಾಬಾ ಅವರ ಮನೆಯಿಂದ. ಯಾವ ದಾನ? ಜ್ಞಾನದ ಧನದ ದಾನ. पहले खुद आत्मा अभिमानी बनने की मेहनत करो, फिर दूसरों को भी कहो. ಹೇಗೆ ಬ್ರಹ್ಮ ಬಾಬಾರವರು ಮೊದಲು ತನ್ನನ್ನು ತಾನು ಆತ್ಮ ಅಂತ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರು, ಮತ್ತೆ ಎಲ್ರಿಗೂ ಅದೇ ಪ್ರಾಕ್ಟೀಸ್ ಮಾಡಿಸಿದ್ರಲ್ವ. ಅದೇ ರೀತಿ ನೀವು ಕೂಡ ನಿಮ್ಮ ಮನೆಯಿಂದನೇ ಈ ಒಂದು ಪ್ರಾಕ್ಟೀಸನ್ನು ಮಾಡ್ತಾ ಅಭ್ಯಾಸ ಮಾಡಿ. ಆತ್ಮ ಸಮಜ್ಕರ್ ಆತ್ಮ ಕೋ ಜ್ಞಾನ ದೋ ತೋ ಜ್ಞಾನ ತಲ್ವಾರ್ ಮೇ ಜೌಹರ್ ಆ ಜಾಯಂಗೆ. ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ಎದುರುಗಡೆ ಇರತಕ್ಕಂಥವ್ರನ್ನು ಆತ್ಮ ಅಂತ ನೋಡ್ತಾ ಈ ಒಂದು ಜ್ಞಾನವನ್ನು ತಿಳಿಸ್ತಾ ಇದ್ದಾಗ ನಿಮ್ಮ ಮಾತಿನಲ್ಲಿ ತುಂಬ ಶಕ್ತಿ ಬರುತ್ತೆ. ನೀವು ತಿಳಿಸುವಂಥ ವಿಚಾರಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ. ಪ್ರಶ್ನೆ, ಸಂಗಮ पर किन दो बातों का मेहनत करने से सतयुगी तख्त के मालिक बन जाएंगे? ಸಂಗಮ ಯುಗದಲ್ಲಿ ಯಾವ ಎರಡು ಮಾತುಗಳಲ್ಲಿ ನಾವು ಪರಿಶ್ರಮ ಪಟ್ಟಾಗ ಸತ್ಯುಗದ ಸಿಂಹಾಸನದಲ್ಲಿ ಮಾಲೀಕರು ಆಗ್ಬೋದು, ಸಿಂಹಾಸನಕ್ಕೂ ಮಾಲೀಕರಾಗ್ಬೋದು, ಅಂದರೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋರಾಗ್ಬೋದು. ಉತ್ತರ ಇದೆ, ದುಃಖ ಸುಖ ನಿಂದಾ ಸ್ತುತಿ ಮೇ ಸಮಾನ ಸ್ಥಿತಿ ರಹೆ ಯಾ ಮೆಹನತ್ ಕರೋ. ದುಃಖ ಸುಖದಲ್ಲಿ, ನಿಂದಾ ಸ್ತುತಿಯಲ್ಲಿ ಸಮಾನ ಸ್ಥಿತಿಯನ್ನು ಮೇಂಟೈನ್ ಮಾಡ್ಕೊಳ್ಳೋದ್ರಲ್ಲಿ ಪುರುಷಾರ್ಥ ಮಾಡಿ, ಮೆಹನತ್ ಮಾಡ್ರಿ, ಕಷ್ಟಪಡ್ರಿ. कोई भी कुछ उल्टा सुल्टा बोले क्रोध करे तो भी चुप हो जाओ. ಯಾರಾದರೂ ಉಲ್ಟಾ ಸುಲ್ಟಾ ಮಾತಾಡಿದ್ರೆ, ಕ್ರೋಧ ಮಾಡಿಕೊಂಡ್ರೆ ನೀವು ಸೈಲೆನ್ಸ್ ಆಗಿರಿ ಅಂತ, ಮತ್ತೆ ಮಾತಾಡಕ್ಕೆ ಹೋಗಬೇಡಿ. ಕಭಿ ಭಿ ಮುಖ ಕಿ ತಾಲಿ ನಹಿ ಬಚಾओ. ಇವ್ರು ನನಗೆ ಹಿಂಗೆ ಅಂದ್ರಲ್ಲ ಅಂತ ಬಿಟ್ಟು ನೀವು ಮತ್ತೆ ರಿಪ್ಲೈ ಮಾಡಕ್ಕೆ ಹೋಗಬೇಡ್ರಿ. ಮಾತಿಗೆ ಮಾತು ಬೆಳೆದು ಅಲ್ಲೇನಾಗುತ್ತೆ, ಜಗಳ ಆಗುತ್ತೆ, ಏನೇನೋ ಆಗೋಗ್ಬಿಡ್ತವೆ. ಆಗ್ತಾ ಇದೆಯಲ್ಲ ಇವತ್ತು ಪ್ರಪಂಚದಲ್ಲಿ. ಆಂಕೋं को ಸಿವಿಲ್ बनाओ, ಕ್ರಿಮಿನಲ್ ಲೈಫ್ ಬಿಲ್ಕುಲ್ ಸಮಾಪ್ತ ಹೋ ಜಾಯೆ. ಕಣ್ಣನ್ನು ಶಾಂತ ಮಾಡ್ಕೊಳ್ಳಿ, ವಿಕಾರಿ ದೃಷ್ಟಿ ಬಿಲ್ಕುಲ್ ಸಮಾಪ್ತಿ ಆಗಬೇಕು. ಹಮ್ ಆತ್ಮ ಬಾಯಿ ಬಾಯಿ ಹೇ. ಆತ್ಮಗಳು ನಾವು ಸೋದರಾತ್ಮಗಳು ಅನ್ನುವಂಥ ದೃಷ್ಟಿಯಿಂದ ನೋಡಬೇಕು. ಆತ್ಮ ಸಮಜ್ಕರ್ ಜ್ಞಾನ ದೋ. ಆತ್ಮ ಅಂತ ತಿಳ್ಕೊಂಡು ಜ್ಞಾನವನ್ನು ಕೊಡಿ. ಆತ್ಮ ಅಭಿಮಾನಿ ಬನನೆ ಕಿ ಮೆಹನತ್ ಕರೋ ತೋ ಸತ್ಯುಗಿ ತಖ್ತ್ ಕೆ ಮಾಲಿಕ್ ಬನ್ ಜಾಯೆಂಗೆ. ಆತ್ಮಾಭಿಮಾನಿಗಳಾಗುವಂಥ ಪರಿಶ್ರಮವನ್ನು ಮಾಡಿದಾಗ ಸತ್ಯುಗದ ಸಿಂಹಾಸನಕ್ಕೆ ನೀವು ಮಾಲೀಕರು ಭವಿಷ್ಯದಲ್ಲಿ ಆಗ್ಬಿಡ್ತೀರಾ. ಸಂಪೂರ್ಣ ಪವಿತ್ರ ಬನ್ನೆ ಕಿ ಗದ್ದಿ ನಶೀನ್ ಬಂತೆ. ಸಂಪೂರ್ಣ ಪವಿತ್ರರಾದಾಗಲೇ ಸಿಂಹಾಸನ ಮೇಲೆ ಕೂತ್ಕೊಳ್ಳೋ ಅಂಥ ಒಂದು ಅಧಿಕಾರ ಪ್ರಾಪ್ತಿಯಾಗುತ್ತೆ. ಓಂ ಶಾಂತಿ. ರೂಹಾನಿ ಬಾಪ್ ರೂಹಾನಿ ಬಚ್ಚೋನ್ ಸೆ ಬಾತ್ ಕರ್ತೆ ಹೈ. ಆತ್ಮಿಕ ತಂದೆ ಬಂದು ಆತ್ಮಿಕ ಮಕ್ಕಳೊಂದಿಗೆ ಮಾತನಾಡ್ತಾ ಇದ್ದಾರೆ. ತುಮ್ ಆತ್ಮೋಂಕೋ ಯ ಜ್ಞಾನ ಕಾ ತೀಸರಾ ನೇತ್ರ ಮಿಲಾ ಹೈ. ನೀವು ಆತ್ಮಗಳಿಗೆ ಈಗೇನು ಸಿಕ್ಕಿದೆ? ಜ್ಞಾನದ ಮೂರನೇ ಕಣ್ಣು ಸಿಕ್ಕಿದೆ. ಜಿಸ್ಕೋ ಜ್ಞಾನ ಕಾ ನೇತ್ರ ಬಿ ಕಹಾ ಜಾತ. ಇದಕ್ಕೆ ಜ್ಞಾನದ ನೇತ್ರ ಅಂತನೂ ಕರೀಲಾಗತ್ತೆ. ಉಸ್ಸೆ ತುಮ್ ದೇಖ್ತೆ ಹೋ ಅಪ್ನೆ ಭಾಯಿಯೋಂ ಕಿ. ಈ ಜ್ಞಾನದ ನೇತ್ರದಿಂದ ನೀವು ಯಾರನ್ನು ನೋಡ್ತೀರಾ? ನಿಮ್ಮ ಸೋದರಾತ್ಮಗಳನ್ನು ನೋಡ್ತೀರಾ. ತೋ ಯಾ ಬುದ್ಧಿ ಸೆ ಸಮಜ್ತೆ ಹೋನಾ. ಇದನ್ನು ನೀವು ಬುದ್ಧಿಯಿಂದ ತಿಳ್ಕೊಳ್ತೀರಲ್ವಾ. ಜಬ್ ಹಮ್ ಬಾಯಿ ಬಾಯಿ ಕೋ ದೇಖೆಂಗೆ ತೋ ಕರ್ಮೇಂದ್ರಿಯ ಚಂಚಲ್ ನಹಿ ಹೋಂಗೆ. ನಾವು ಸೋದರಾತ್ಮನ ನೋಡಿದಾಗ, ಆತ್ಮಿಕ ದೃಷ್ಟಿಯನ್ನು ನಾವು ಬೆಳೆಸ್ಕೊಂಡಾಗ ಕರ್ಮೇಂದ್ರಿಯಗಳಲ್ಲಿ ಚಂಚಲತೆ ಆಗಲ್ಲ. ಅವ್ರು ಐಸಾ ಕರ್ತೆ ಕರ್ತೆ ಆಂಕ್ ಜೋ ಕ್ರಿಮಿನಲ್ ಹೇ ವ ಸಿವಿಲ್ ಹೋ ಜಾಯಂಗೆ. ಈ ಪ್ರಾಕ್ಟೀಸ್ ಮಾಡಿದಾಗ ಆತ್ಮ ನೋಡ್ತಕ್ಕಂಥ ಪ್ರಾಕ್ಟೀಸ್ ಮಾಡ್ತಾ 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 ದೃಷ್ಟಿನೂ ಪಾವನ ಆಗಿಬಿಡುತ್ತೆ ಅಂತಾರೆ. ಇವತ್ತು ಭಾಳಷ್ಟು ಜನಕ್ಕೆ ದೃಷ್ಟಿ ಕೆಟ್ಟೋಗ್ಬಿಟ್ಟಿದೆ. ಅದಲ್ಲ, ಎಷ್ಟೋ ಜನ ಮನೆಗಳ ದೃಷ್ಟಿ ತೆಗೆಸ್ಕೊತಾರೆ. ಯಾಕೆ? ದೃಷ್ಟಿ ಯಾರ್ದೋ ಬಿದ್ದೋಯ್ತು ನಮ್ಮ ಮೇಲೆ, ನಮ್ಗೆ ಭಾಳ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡ್ತಾರಲ್ವ. ಅದಕ್ಕೆ ಸೊಲ್ಯೂಷನ್ ಬಾಬಾ ಇವತ್ತು ಹೇಳ್ತಾ ಇದ್ದಾರೆ. ದೃಷ್ಟಿಯನ್ನು ಪಾವನ ಮಾಡ್ಕೋಬೇಕಾದ್ರೆ ನಾನು ಆತ್ಮ, ನಮ್ಮ ಮನೆಯಲ್ಲಿರುವಂಥ ಎಲ್ಲ ಪರಿವಾರದ ಸದಸ್ಯರು ಆತ್ಮಗಳು ಅನ್ನೋವಂಥ ಭಾವನೆಗಳನ್ನು ಏನು ಬ್ರಹ್ಮ ಬಾಬಾರವ್ರು ಮಾಡಿ ತೋರಿಸಿದ್ದಾರೆ, ಅದನ್ನು ನಾವು ಮಾಡಬೇಕಾಗಿದೆ. ಬಾಬಾ कहते ವಿಶ್ವ ಕಾ ಮಾಲಿಕ್ ಬನ್ನೆ ಕೆ ಲಿಯೆ ಮೆಹನತ್ ತೋ ಕರ್ನಿ ಪಡೇಗಿನ. ತುಂಬ ಕಷ್ಟಪ್ಪ ಇದು ಮಾಡೋದು ಅಂತ ಕೆಲವರು ಅಂದ್ಕೊತಾರೆ. ಆದರೆ ಸ್ವರ್ಗಕ್ಕೆ ಮಾಲೀಕರಾಗಬೇಕು, ಸ್ವರ್ಗದಲ್ಲಿ ಎಂಟ್ರಿ ಆಗಬೇಕು ಅಂತಂದರೆ ಅದಕ್ಕೆ ಕಷ್ಟಪಡಬೇಕಲ್ವಾ. ತೋ ಅಭಿ ಯಹ ಮೆಹನತ್ ಕರೋ. ಈಗ ಈ ಪರಿಶ್ರಮವನ್ನು ಮಾಡಿ मेहनत करने के लिए बाबा नई नई गुह्य गुह्य पॉइंट सुनाते.
ಕಷ್ಟಪಡಲಿಕ್ಕೋಸ್ಕರ ಹೊಸ ಹೊಸ ವಿಚಾರಗಳನ್ನು, ತುಂಬ ಸೀಕ್ರೆಟ್ ವಿಚಾರಗಳನ್ನು, ಗುಹ್ಯ ವಿಚಾರಗಳನ್ನು ಬಾಬಾ ಹೇಳ್ತಾರೆ. तो अभी अपने को भाई भाई समझकर ज्ञान देने की आदत डाल. ಈಗ ನಾವು ಯಾರಿಗಾದ್ರೂ ಈ ಜ್ಞಾನವನ್ನು ತಿಳಿಸ್ತೀವಿ ಅಂತಂದರೆ ನಮ್ಮ ಸೋದರಾತ್ಮಗಳಿಗೆ ಈ ವಿಚಾರಗಳನ್ನು ತಿಳಿಸ್ತಾ ಇದ್ದೀವಿ ಅನ್ನುವಂಥ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. फिर भी यह गाया जाता है कि ವಿ ಆಲ್ ಆರ್ ಬ್ರದರ್ಸ್. ಇದೂ ಕೂಡ ಒಂದು ಗಾಯನ ಇದೆ, ನಾವೆಲ್ಲರೂ ಕೂಡ ಸೋದರಾತ್ಮಗಳು ಅಂತ. ಯ ಪ್ರಾಕ್ಟಿಕಲ್ ಹೋ ಜಾಯಂಗೆ, ಇದು ಪ್ರಾಕ್ಟಿಕಲ್ನಲ್ಲಿ ಕೂಡ ಆಗುತ್ತೆ. ಅಭಿ ತುಮ್ ಸಚ್ಚೆ ಬ್ರದರ್ಸ್ ಹೋ ಕ್ಯೋಂಕಿ ಬಾಬಾ ಕೋ ಜಾನ್ತೆ ಹೋ. ಈಗ ನೀವು ಸತ್ಯವಾಗಿರ್ತಕ್ಕಂಥ ಬ್ರದರ್ಸ್ ಆಗಿದ್ದೀರಿ. ಯಾಕೆ ಅಂತಂದರೆ ನೀವು ತಂದೆಯನ್ನು ತಿಳ್ಕೊಂಡಿದ್ದೀರಿ. ಬಾಬಾ ಖುದ್ ತುಮ್ ಬಚ್ಚೋಂಕಿ ಸಾಥ್ ಸರ್ವಿಸ್ ಕರ್ರೆ. ತಂದೆ ಬಂದು ಮಕ್ಕಳ ಜೊತೆಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಿಮ್ಮತ್ತೆ ಬಚ್ಚೆ ಮದದೆ ಬಾಪ್ ತೋ ಬಾಪ್ ಆಕರ್ಕೆ ಹಿಮ್ಮತ್ ದೇತೆ ಸರ್ವಿಸ್ ಕರ್ನೆಗೆ. ಸಾಹಸ ಇಟ್ಟರೆ ಸಹಯೋಗ ಬಾಬೋರ್ದು ಸಿಗುತ್ತೆ. ತಂದೆ ಬಂದು ಸಾಹಸ ಕೊಡ್ತಾ ಇದ್ದಾರೆ, ನೀವು ಈ ಸೇವೆಗಳನ್ನು ಮಾಡಿ ಅಂತ. ಸಹಜ ಹುವನ, ಇದು ಈಸಿ ಆಗಿದೆ ಅಲ್ವಾ. तो रोज यह ಪ್ರಾಕ್ಟೀಸ್ ಕರ್ನಿ ಪಡೆಗಿ, ಸುಸ್ತು ನಹಿ ಹೋನಿ ಚಾಹಿಯೆ. ಪ್ರತಿನಿತ್ಯ ಈ ಒಂದು ಪ್ರಾಕ್ಟೀಸನ್ನು ನೀವು ಮಾಡ್ತಾ ಇದ್ದರೆ ನಿಮಗೆ ಸುಸ್ತಾಗೋದಿಲ್ಲ. ನೈ ನೈ ಪಾಯಿಂಟ್ಸ್ ಬಚ್ಚೋं को मिलते हैं, बच्चे जानते हैं भाइयों को बाबा पढ़ा रहे हैं. ಈ ಹೊಸ ಹೊಸ ವಿಚಾರಗಳು ತಮ್ಮ ಮಕ್ಕಳಿಗೆ ಸಿಗ್ತಾ ಇದೆ. ತಂದೆ ಹೇಳ್ತಾ ಇದ್ದಾರೆ, ಮಕ್ಕಳಿಗೆ ಗೊತ್ತಿದೆ ನಾವು ಸೋದರರಿಗೆ ತಂದೆ ಓದಿಸ್ತಾ ಇದ್ದಾರೆ, ಭಗವಂತನೇ ಓದ್ಸಕ್ಕೆ ಬಂದಿದ್ದಾರೆ ಅನ್ನೋದು ನಮ್ಗೆ ನಿಶ್ಚಯ ಆಗ್ಬಿಟ್ಟಿದೆ. ಆತ್ಮ ಪಡ್ತಿ ಹೇ ರೂಹಾನಿ ನಾಲೆಡ್ಜ್ ಹೇ. ಆತ್ಮಗಳೇ ಓದ್ತಾ ಇರೋವಂಥದ್ದು, ಇದು ಆತ್ಮೀಕ ವಿದ್ಯೆ ಆಗಿದೆ. ಇಸೆ ಸ್ಪಿರಿಚುವಲ್ ನಾಲೆಡ್ಜ್ ಕಹಾ ಜಾತಾ ಹೇ. ಇದಕ್ಕೆ ಆತ್ಮೀಕ ವಿದ್ಯೆ ಅಂತ ಬಿಟ್ಟು ಹೇಳಲಾಗತ್ತೆ. ಸಿರ್ಫ್ ಇಸ್ ಸಮಯ ರೂಹಾನಿ ನಾಲೆಡ್ಜ್ ರೂಹಾನಿ ಬಾಬಾ ಸೆ ಮಿಲ್ತಿ ಹೇ. ಈ ಒಂದು ಆತ್ಮಿಕ ಜ್ಞಾನ ಆತ್ಮಿಕ ತಂದೆ ಕಡೆಯಿಂದ ಸಿಗ್ತಾ ಇದೆ. ಕ್ಯೋಂಕಿ ಬಾಪ್ ಆತೆ ಹಿ ಹೇ ಸಂಗಮ ಯುಗ್ ಪರ್ ಜಬ್ಕಿ ಸೃಷ್ಟಿ ಬದಲಿ. ಶಿವ ತಂದೆ ಬರೋದು ಸಂಗಮ ಯುಗದಲ್ಲಿ, ಯಾವಾಗ ಸೃಷ್ಟಿ ಬದಲಾವಣೆ ಮಾಡಬೇಕಾಗಿ ಬರುತ್ತೆ. ಯ ರೂಹಾನಿ ನಾಲೆಡ್ಜ್ ಮಿಲ್ತಿ ಬಿ ತಬ್ ಹೇ ಜಬ್ ಸೃಷ್ಟಿ ಬದಲನೆ ವಾಲಿ. ಈ ಆತ್ಮಿಕ ಜ್ಞಾನ ಕೂಡ ಯಾವಾಗ ಸಿಗುತ್ತೆ ಅಂದರೆ ಸೃಷ್ಟಿ ಬದಲಾವಣೆ ಮಾಡೋ ಸಮಯಕ್ಕೆ ಬಂದಾಗ. ಬಾಬಾಕರ್ ಯಹಿ ತೋ ರೂಹಾನಿ ನಾಲೆಡ್ಜ್ ದೇತೆ ಹೇ. ತಂದೆ ಬಂದು ಇದೇ ಆತ್ಮಿಕ ಜ್ಞಾನವನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅಪ್ನೆ ಕೋ ಆತ್ಮ ಸಮझो. ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಆತ್ಮ ಅಶರೀರಿ ಆಯಿತಿ ಯಹಾ ಫಿರ್ ಶರೀರ ಧಾರಣ ಕರ್ತಿ ಹೇ. ಆತ್ಮ ಪರಂಧಾಮದಿಂದ ಬಂದಾಗ ಶರೀರಿಯಾಗಿ ಬಂದಿತ್ತು, ಇಲ್ಲಿಗೆ ಬಂದ ಮೇಲೆ ಶರೀರವನ್ನು ಧರಿಸಿದೆ. ಶುರು ಸೆ ಅಬ್ ತಕ್ ಆತ್ಮನೇ 84 ಜನ್ಮ ಲಿಯಾ ಹೇ. ಬಿಗಿನಿಂಗ್ನಿಂದ ಅಂದರೆ ಸತ್ಯುಗದಿಂದ ಇಲ್ಲಿವರೆಗೂ ಕಲಿಯುಗ ಕೊನೆವರೆಗೂ ಆತ್ಮ ಎಷ್ಟು ಜನ್ಮ ತಗೊಂಡಿದೆ? 84 ಜನ್ಮಗಳನ್ನು ತೆಗೆದುಕೊಂಡಿದೆ. ಪರಂತು ನಂಬರ್ ವಾರ್ ಜೋ ಜೈಸೆ ಆಯೆ ಹೋಂಗೆ ವೈಸಾ ಹಿ ಜ್ಞಾನ ಯೋಗಕ್ಕೆ ಮೆಹನತ್ ಕರೆಂಗೆ. ಯಾರೆಲ್ಲ ಹೆಂಗೆಲ್ಲ ಬಂದಿರ್ತಾರೋ ಈ ನಾಟಕದಲ್ಲಿ ಅದರಂತೆ ಅವರು ಈ ಜ್ಞಾನ ಯೋಗವನ್ನು ಧಾರಣೆ ಮಾಡ್ತಾರೆ, ಪರಿಶ್ರಮ ಪಡ್ತಾರೆ. ಫಿರ್ ದೇಖ್ನೆ ಮೇ ಬಿ ಆತಿ ಹೈ ಜೈಸೆ ಜಿಸ್ನೆ ಕಲ್ಪ ಪಹಲೆ ಜೋ ಪುರುಷಾರ್ಥ ಕಿಯಾ ಮೆಹನತ್ ಕಿಯಾ ವ ಅಭಿ ಐಸಾ ಮೆಹನತ್ ಕರ್ತೆ ರಹತೆ. ನೋಡಿ, ಇದು ನಿಮಗೆ ನೋಡಲಿಕ್ಕೆ ಬರುತ್ತೆ. ಯಾರು ಹೆಂಗೆ ಕಲ್ಪದ ಹಿಂದೆ ಪುರುಷಾರ್ಥ ಮಾಡಿದ್ರೋ, ಕಷ್ಟಪಟ್ಟಿದ್ರೋ, ಅವರು ಈಗಲೂ ಕೂಡ ಅದೇ ರೀತಿಯಲ್ಲಿ ಏನು ಮಾಡ್ತಾ ಇರ್ತಾರೆ? ಪುರುಷಾರ್ಥವನ್ನು ಮಾಡ್ತಾ ಇರ್ತಾರೆ. ಅಪ್ನೆ ಲಿಯೇ ಮೆಹನತ್ ಕರ್ನಿ. ನಿಮಗೋಸ್ಕರ ನೀವು ಏನು ಮಾಡಬೇಕಾಗಿದೆ? ಕಷ್ಟಪಡಬೇಕಾಗಿದೆ. ದೂಸರಾ ಕೊಯ್ ಕೆ ಲಿಯೇ ತೋ ನಹಿ ಕರ್ನಿ ಹೋತಿ. ಬೇರೆಯವ್ರಿಗೆ ಈ ರೀತಿ ನೀವು ಕಷ್ಟಪಡೋ ಅಗತ್ಯ ಇರೋದಿಲ್ಲ. ಸೊ ಅಪ್ನೆ ಕೋ ಆತ್ಮ ಸಮಜ್ ಕರ್ಕೆ ಅಪ್ನೆ ಸಾಥ್ ಮೆಹನತ್ ಕರ್ನಿ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಏನು ಮಾಡಬೇಕಾಗಿದೆ? ಪರಿಶ್ರಮವನ್ನು ಪಡಬೇಕಾಗಿದೆ. ದೂಸರಾ ಕ್ಯಾ ಕರ್ತಾ ಹೈ. ಬೇರೆಯವ್ರು ಏನು ಮಾಡ್ತಾರೆ? ಉಸ್ಮೆ ಹಮಾರಾ ಕ್ಯಾ ಜಾತಾ ಹೈ. ಅವ್ರಿವ್ರು ಏನು ಮಾಡ್ತಿದ್ದಾರೆ ಅದರಲ್ಲಿ ನೀವು ಹೋಗಬೇಡ್ರಿ ಅಂತಾರೆ. ಕೆಲವು ಮುರಳಿಗಳಲ್ಲಿ ಬಾಬಾ ಹೇಳ್ತಾರೆ, ಪರಚಿಂತನೆ ಪತನಕ್ಕೆ ದಾರಿ ಅಂತ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಏನಾಯ್ತು? ಕೆಳಗಡೆಗೆ ಬಂದ್ಬಿಟ್ಟವಲ್ಲ. ಅದಕ್ಕೆ ಬೇಡ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಮಾನಾ ಜಾತಾ ಹೈ. ಪಹಲೆ ಖುದ್ ಮೆಹನತ್ ಕರ್ನಿ. ದಾನ ಮನೆಯಿಂದ ಪ್ರಾರಂಭ ಆಯಿತು. ಮೊದಲು ನಾವು ಪರಿಶ್ರಮನ ನಮ್ಮ ಮನೆಯಲ್ಲೇ ನಾವು ಮಾಡಬೇಕು. ಫಿರ್ ದೂಸರೋಂಕೋ ಕೆಹನಾ ಹೈ. ಆಮೇಲೆ ಬೇರೆಯವ್ರಿಗೆ ತಿಳಿಸ್ಬೇಕು ಅಂತಾರೆ. ಅಂದರೆ ನಡೆದಂತೆ ನುಡಿ. ಏನು ನಾವು ಮಾಡ್ತೀವಿ ಅದನ್ನು ಹೇಳಬೇಕು. ಮಾಡ್ದಿರಾನೆ ಹೇಳಿದ್ರೆ ಅದಕ್ಕೆ ಪಂಡಿತರು ಅಂತ ಹೇಳ್ತಾರೆ. ಜಬ್ ತುಮ್ ಅಪ್ನೆ ಕೋ ಆತ್ಮ ಸಮझ करके ಆತ್ಮ ಕೋ ಜ್ಞಾನ ದೇಂಗೆ ತುಮಾರಾ ಜ್ಞಾನ ತಲ್ವಾರ್ ಮೇ ಜೌಹರ್ ಬರೆಂಗೆ. ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ಬೇರೆಯವ್ರಿಗೆ ನೀವು ಜ್ಞಾನವನ್ನು ತಿಳಿಸಿದಾಗ ಏನಾಗುತ್ತೆ? ನಿಮ್ಮ ಒಂದು ಮಾತಿನಲ್ಲಿ ಶಾರ್ಪ್ನೆಸ್ ಇರುತ್ತೆ ಅಂತ.
ನೀವು ಹೇಳೋವಂಥ ವಿಚಾರ ಚೆನ್ನಾಗಿ ಮನಸ್ಸಿಗೆ ಅವ್ರಿಗೆ ನಾಟುತ್ತೆ. मेहनत है ना तो जरूर कुछ ना कुछ सहन भी करना पड़ता है. ಈ ಮಾರ್ಗದಲ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೂ ನೀವು ಸಹನೆ ಮಾಡ್ಕೊಳ್ಳಿ ಅಂತಾರೆ ಬಾಬಾ. इस समय सुख दुख निंदा स्तुति मान अपमान सब थोड़ा बहुत सहन करना पड़ता है. ಈ ಮಾರ್ಗದಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿಂದ ಸ್ತುತಿ ಮಾನ ಅಪಮಾನ ಶೀತ ಉಷ್ಣ ಇವೆಲ್ಲವನ್ನು ಸ್ವಲ್ಪ ಸಹನೆ ಮಾಡ್ಕೋಬೇಕಾಗತ್ತೆ. तो जब भी कोई उल्टा सुल्टा बोलते हैं तो कहते हैं चुप. ಈಗ ಯಾರಾದರೂ ಏನಾದರೂ ಉಲ್ಟಾ ಸುಲ್ಟಾ ಮಾತಾಡಿದ್ರೆ ಸೈಲೆಂಟ್ ಆಗಿರು ಅಂತೇಳ್ಬಿಟ್ಟು ಕಾಶನ್ ಕೊಡ್ತಾರಲ್ವಾ. तो देने वाले कोई चुप कर देते हैं पीछे कोई गुस्सा क्या करेंगे. ಈಗ ಯಾರಾದರೂ ಸೈಲೆಂಟ್ ಮಾಡಿಬಿಡ್ತಾರೆ, ಯಾರನ್ನಾದರೂ ಮಾತಾಡ್ತಾರೆ ಅದು ಉಲ್ಟಾ ಸುಲ್ಟಾ ಅಂತಂದರೆ ಸೈಲೆಂಟ್ ಮಾಡಿಬಿಡ್ತಾರೆ ಅಂದರೆ ಮತ್ತೆ ಇನ್ನೇನು ನಡೆಯಲ್ವಲ್ಲ, ಅಲ್ಲಿ ಜಗಳ ಆಗಲ್ವಲ್ಲ, ಕೋಪ ಬರಲ್ವಲ್ಲ. जब कोई बात करते और दूसरा बात करते हैं मुख भी की ताली बजती है. ಒಬ್ರೇನೋ ಹೇಳಿದ್ರು ಇನ್ನೊಬ್ರೇನೋ ಹೇಳಿದ್ರು ಅಲ್ಲೇನಾಗುತ್ತೆ, ಮಾತಿಗೆ ಮಾತು ಚಕಮಕಿ ಬೆಳೆಯುತ್ತಲ್ವ, ಮಾತಿನ ಚಕಮಕಿ ಆಗುತ್ತಲ್ವ, ಅವಾಗ ಏನಾಗುತ್ತೆ, ಜಗಳಗಳೇ ಆಗಿಬಿಡ್ತವೆ. ಅದರಿಂದ ಶಾಂತಿ ಮಾಡಬೇಕು ಅಂತಾರೆ. अगर एक ने मुख से ताली बजाई फिर दूसरे ने शांत किया तो चुप. ಒಬ್ಬರು ಚಪ್ಪಾಳೆ ತಟ್ಟಿದ್ರು ಇನ್ನೊಬ್ರು ಶಾಂತಿ ಮಾಡಿದ್ರು ಅಂದರೆ ಸೈಲೆನ್ಸ್ ಆಗೋಯ್ತು, ಜಗಳ ಆಗಲ್ವಲ್ಲ, ಅಲ್ಲಿ ಮಾತಿಗೆ ಮಾತು ಬೆಳೆಯಲ್ವಲ್ಲ. बस यह बाप सिखलाते हैं कभी भी देखो कोई क्रोध में आते हैं चुप हो जाओ. ಈಗ ನೋಡ್ತೀರಾ ಯಾರಾದರೂ ಕೋಪ ಮಾಡ್ಕೊತಾರೆ ಅಂದರೆ ಬಾಬಾ ಏನು ಟ್ರೈನಿಂಗ್ ನಮ್ಗೆ ಕೊಡ್ತಾ ಇದ್ದಾರೆ, ನೀವು ಸೈಲೆಂಟ್ ಆಗಿದ್ಬಿಡಿ. ಮೌನಂ ಕಲಹ ನಾಸ್ತಿ, ಇದು ಭಗವಂತಂದೇ ವಾಕ್ಯ. ಯಾವಾಗೋ ಕಲ್ಪದ ಹಿಂದೆ ಹೇಳಿರೋದು, ಅದು ಪ್ರಪಂಚದಲ್ಲಿ ಹಂಗೆ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಜನ. आपे ही उसका क्रोध शांत हो जाएंगे. ನೀವು ಸೈಲೆಂಟ್ ಆಗಿದ್ರೆ ಆಟೋಮೆಟಿಕ್ ಆಗಿ ಅವ್ರ ಕೋಪ ಏನಾಗೋಗುತ್ತೆ, ಇಳಿದೋಗ್ಬಿಡುತ್ತೆ ಅಂತ. ಸೈಲೆನ್ಸ್ ಅನ್ನೋದು ಸೈಲೆನ್ಸನ್ನು ಕ್ರಿಯೇಟ್ ಮಾಡುತ್ತೆ, ಕ್ರೋಧನ ಕ್ರಿಯೇಟ್ ಮಾಡುತ್ತೆ, ಮಾತು ಕ್ರಿಯೇಟ್ ಮಾಡುತ್ತೆ, ಕ್ರೋಧನ ಕ್ರಿಯೇಟ್ ಮಾಡುತ್ತೆ. ಅದು ಎಲ್ಲಿಗೋಗುತ್ತೆ, ಜಗಳ, ಅಶಾಂತಿ, ರಕ್ತಪಾತ, ದುಃಖ, ಕೊಲೆ ಇವೆಲ್ಲ ಆಗ್ತಾ ಇದೆಯಲ್ಲ ಪ್ರಪಂಚದಲ್ಲಿ. ಅದರಿಂದ ಬಾಬಾ ಅವರು ಶಾಂತಿಯ ಸಾಗರ ಬಂದು ಹೆಂಗೆ ಶಾಂತಿ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. दूसरा ताली बजेंगे नहीं, अगर ताली से ताली बजी तो फिर गड़बड़ हो जाता है. ಚಪ್ಪಾಳೆಯಿಂದ ಚಪ್ಪಾಳೆ ತಟ್ಟಿದ್ರೆ ಅಲ್ಲಿ ಗಲಾಟೆ ಎಲ್ಲ ಆಗೋಗುತ್ತೆ. इसलिए बाबा कहते हैं बच्चे कभी भी इन बातों में ताली नहीं बजाओ. ಅದರಿಂದ ತಂದೆ ಹೇಳ್ತಾರೆ, ಈ ಮಾತುಗಳಲ್ಲಿ ನೀವು ಚಪ್ಪಾಳೆ ತಟ್ಟಕ್ಕೆ ಹೋಗಬೇಡಿ, ಕ್ರೋಧದಲ್ಲಿ ಬಂದಾಗ ಮಾತನ್ನು ಹಾಡಬೇಡಿ. ನಾ ವಿಕಾರಕಿ ನಾ ಕಾಮಕಿ ನಾ ಕ್ರೋಧಕಿ, ಯಾವುದೇ ವಿಕಾರ ಇರ್ಬೋದು ಅದು ಯಾವುದನ್ನು ಕೂಡ ಅಲ್ಲಿ ಏನು ಮಾಡಬೇಡಿ, ಬೆಳೆಸೋಕ್ಕೆ ಹೋಗಬೇಡಿ. ಬಚ್ಚೋಂಗು ಹರಿ ಏಕಕ ಕಲ್ಯಾಣ ಕರ್ನಾ ಹಿ ಹೇ, ಪ್ರತಿಯೊಬ್ಬರ ಕಲ್ಯಾಣನ ನಾವು ಮಾಡಬೇಕಾಗಿದೆ. ಇತನೇ ಜೋ ಸೆಂಟರ್ಸ್ ಬನೆ ಹುಯೇ ಹೇ ಕಿಸ್ಲಿಯೇ, ಇಷ್ಟೊಂದು ಸೆಂಟರ್ಸ್ ಎಲ್ಲ ಯಾತಕ್ಕೆ ಮಾಡಿರೋದು, ಕಲ್ಪ ಪೆಹಲೆ ಬಿ ಐಸಾ ಸೆಂಟರ್ಸ್ ನಿಕ್ಲೆ ಹೋಂಗೆ. 5000 ವರ್ಷಗಳ ಹಿಂದೇನೂ ಕೂಡ ಇದೇ ಥರ ಏನಾಗಿತ್ತು, ಸೆಂಟರ್ಗಳು ಓಪನ್ ಆಗಿತ್ತು. देवों का देव बाप देखते रहते हैं, बहुत बच्चों को शौक रहता है बाबा ಸೆಂಟರ್ಸ್ ಕೋಲು. ದೇವಾನು ದೇವತೆಗಳ ತಂದೆ ನೋಡ್ತಾ ಇದ್ದಾರೆ, ಅಂದರೆ ಪರಮಾತ್ಮ ನೋಡ್ತಾ ಇದ್ದಾರೆ. ಭಾಳಷ್ಟು ಮಕ್ಕಳಿಗೆ ಇದೇ ಒಂದು ನಶೆ ಇರುತ್ತೆ, ಬಾಬಾ ಅವ್ರ ಸೆಂಟರ್ಸ್ ಓಪನ್ ಮಾಡಬೇಕು, ಅನೇಕರಿಗೆ ಸುಖ ಕೊಡಬೇಕು, ಅನೇಕರಿಗೆ ಶಾಂತಿ ಕೊಡಬೇಕು ಅನ್ನೋದು ತಂದೆಯದು ಆಸೆ ಇರುತ್ತೆ. हम ಸೆಂಟರ್ಸ್ खोलते हैं, हम ಖರ್ಚು ಉಟಾಯಂಗೆ, ನಾವು ಸೇವಾ ಕೇಂದ್ರ ಓಪನ್ ಮಾಡ್ತೀವಿ, ನಾವು ಖರ್ಚು ಮಾಡ್ತೀವಿ ಅಂತೇಳ್ಬಿಟ್ಟು ಕೆಲವರು ಹೇಳ್ತಾರೆ. तो दिन प्रतिदिन ऐसा होता जाएंगे, ಅಂದರೆ ಈ ಥರ ಸೇವಾ ಕೇಂದ್ರಗಳು ಓಪನ್ ಆಗ್ತಾ ಹೋಗ್ತಾ ಇರ್ತವೆ. क्योंकि जितना विनाश के दिन नज़दीक होते जाएंगे उतना फिर उस तरफ भी सर्विस का शौक बढ़ता जाएगा. ಈ ಪ್ರಪಂಚದಲ್ಲಿ ನೋಡ್ತಾ ಇದ್ದೀರಿ ಎಷ್ಟೆಷ್ಟು ಗಲಾಟೆಗಳು ಹೆಚ್ಚುತ್ತಾ ಹೋಗ್ತಾ ಇದೆ, ಯುದ್ಧಗಳು ಜಗಳಗಳು ಹೆಚ್ಚುತ್ತಾ ಹೋಗ್ತಾ ಇದ್ದಾವೆ. ದಿನ ಪ್ರತಿದಿನ ಏನಾಗ್ತಾ ಹೋಗುತ್ತೆ, ಸರ್ವಿಸ್ ಮಾಡಬೇಕು ಅನ್ನೋಂಥದ್ದು ಇಂಟ್ರೆಸ್ಟು ಜನ ಜಾಸ್ತಿ ಹುಟ್ಕೊತಾರೆ, ಸೇವೆಗಳು ಮಾಡ್ತಾರೆ. ಅಭಿ ಬಾಪ್ ದಾದಾ ದೋನೋ ಇಕ್ಕಟ್ಟೆ ಹೇ ತೋ ಹರ್ ಏಕ್ ಕೋ ದೇಖ್ತೆ ಹೇ ಕ್ಯಾ ಪುರುಷಾರ್ಥ ಕರ್ತೆ ಹೇ. ಈಗ ಬಾಪ್ ದಾದಾ ಇಬ್ಬರು ಒಟ್ಟಿಗೆ ಇದ್ದಾರೆ, ಏನು ಪುರುಷಾರ್ಥ ಮಾಡಬೇಕು ನೋಡ್ತಾ ಇದ್ದಾರೆ. क्या पद पाएंगे, ಅವ್ರೇನು ಪದವಿ ಪಡೆಯುತ್ತಾರೆ ನೋಡ್ತಾ ಇದ್ದಾರೆ. ಕಿಸ್ಕಾ ಪುರುಷಾರ್ಥ ಉತ್ತಮ, ಕಿಸ್ಕಾ ಮಧ್ಯಮ, ಕಿಸ್ಕಾ ಕನಿಷ್ಠ. ಕೆಲವ್ರ ಪುರುಷಾರ್ಥ ಉತ್ತಮವಾಗಿರುತ್ತೆ, ಕೆಲವ್ರು ಮೀಡಿಯಮ್ ಆಗಿರುತ್ತೆ, ಕೆಲವ್ರದ್ದು ಕನಿಷ್ಠ. ये तो देख रहे हैं टीचर भी स्कूल में देखते हैं तो स्टूडेंट किस सब्जेक्ट में ऊपर नीचे होते हैं. ಟೀಚರ್ ನೋಡ್ತಾ ಇದ್ದಾರೆ ಶಾಲೆಯಲ್ಲಿ ಯಾರ್ದು ಸಬ್ಜೆಕ್ಟು ಚೆನ್ನಾಗಿ ಓದ್ತಿದ್ದಾರೆ,
ಯಾವ ಸಬ್ಜೆಕ್ಟ್ನಲ್ಲಿ ಏರುಪೇರು ಆಗ್ತಾ ಇದೆ ಅನ್ನೋದನ್ನು ಬಾಬಾ ನೋಡ್ತಾರೆ. ತೋ ಯಹಾ ಬಿ ಐಸೆ ಶಾಲೆನಲ್ಲಿ ಹೆಂಗೆ ನೋಡ್ತಾರೆ ಹಂಗೆ ಇಲ್ಲಿ ಕೂಡ ಬಾಬಾ ನೋಡ್ತಾ ಇರ್ತಾರೆ. ಜ್ಞಾನದಲ್ಲಿ ಎಷ್ಟು ಮುಂದೆ ಹೋಗ್ತಾ ಇದ್ದಾರೆ, ಯೋಗದಲ್ಲಿ ಎಷ್ಟು ಮುಂದೆ ಹೋಗ್ತಾ ಇದ್ದಾರೆ, ಧಾರಣೆಯಲ್ಲಿ ಎಷ್ಟು ಮುಂದೆ ಹೋಗ್ತಾ ಇದ್ದಾರೆ, ಸೇವೆನಲ್ಲಿ ಎಷ್ಟು ಮುಂದೆ ಹೋಗ್ತಾ ಇದ್ದಾರೆ ಎಲ್ಲನೂ ನೋಡ್ತಾರೆ. ಕೈ ಬಚ್ಚೆ ಅಚ್ಚಿ तरह से ಅಟೆನ್ಷನ್ ದೇತೆ ಹೇ ಅಪ್ನೆ ಕೋ ಊಂಚ್ ಸಮಜ್ತೆ ಹೇ. ಕೆಲವು ಮಕ್ಕಳು ಭಾಳ ಚೆನ್ನಾಗಿ ಗಮನನೂ ಇಡ್ತಾರೆ, ತಮ್ಮನ್ನು ತಾವು ಶ್ರೇಷ್ಠರು ಅಂತ ಕೂಡ ಕೆಲವು ತಿಳ್ಕೊತಾರೆ. कोई समय फिर भूल करते हैं, याद में नहीं रहते, अपने को कम समझते हैं. यह स्कूल है ना. ಕೆಲವರು ಚೆನ್ನಾಗಿ ನೆನಪು ಮಾಡ್ತಾರೆ, ನೆನಪು ಚೆನ್ನಾಗಿ ಮಾಡ್ತಾರೆ, ಮರ್ತೋಗ್ಬಿಟ್ಟು ಮತ್ತೆ ನೆನಪು ಮಾಡ್ತಾರೆ, ತಮ್ಮನ್ನು ತಾವು ಕಡಿಮೆ ಅಂತ ತಿಳ್ಕೊತಾರೆ. ಇದು ಶಾಲೆ. ಬಚ್ಚೆ ಕೇತೆ ಬಾಬಾ ಹಮ್ ಕಭಿ ಬಿ ಬಹುತ್ ಖುಷಿ ಮೇ ರಹತೆ ಹೈ. ಮಕ್ಕಳು ಹೇಳ್ತೀರಾ ಬಾಬಾ ನಾವು ಚೆನ್ನಾಗಿ ನೆನಪಿನಲ್ಲಿರ್ತೇವೆ ಅಂತ. तो बाबा अभी समझाते रहते अगर ಖುಷಿ में रहना चाहते हो तो मन मनाओ. ಈಗ ತಂದೆ ಹೇಳ್ತಾರೆ ನೀವು ಯಾವಾಗಲೂ ಖುಷಿಯಾಗಿರಬೇಕು ಅಂತಂದರೆ ಮನ್ ಮನಾಭವಾಗಿರಿ. अपने को आत्मा समझ और बाप को याद करो. ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ಏನು ಮಾಡ್ತಾ ಇರಬೇಕು, ನೆನೆಸ್ತಾ ಇರಬೇಕು. सामने परमात्मा को देखो तो वे अकाल तख्त पर बैठा हुआ है. ಎದುರುಗಡೆ ಅಕಾಲ ತಖ್ತ ಮೇಲೆ ತಂದೆ ಕೂತ್ಕೊಂಡಿದ್ದಾರೆ. ಐಸಾ ಭಾಯಿಯೋಂ ಕಿ ತರಫ್ ಭಿ देखो. ಎದುರುಗಡೆ ಇರೋರು ಆತ್ಮ ಅಂತ ಹೇಳ್ಬಿಟ್ಟು ಸೋದರಾತ್ಮದ ಕಡೆಗೆ ನೀವು ನೋಡ್ತಾ ಇರಿ. ಅಪ್ನೆ ಕೋ ಆತ್ಮ ಸಮಜ್ ಕರ್ಕೆ ಬಾಯಿ ಸೆ ಬಾತ್ ಕರೋ. ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ, ಎದುರುಗಡೆ ಇರೋರು ಆತ್ಮ ಅಂತ ತಿಳ್ಕೊಂಡು ಮಾತನಾಡ್ರಿ ಅಂತ. ಬಾಯಿ ಕೋ ಹಮ್ ಜ್ಞಾನ ದೇತೆ ಹೇ. ಚುಕ್ಕೆ ಯಾಕಿಟ್ರು ಹಣೆ ಮದ್ದಲ್ಲೇ, ಇದನ್ನೇ ಉದ್ದೇಶ ಇಟ್ಕೊಂಡೆ ಚುಕ್ಕೆ ಇಟ್ಟಿದ್ದು ನಮ್ಮ ಸಂಪ್ರದಾಯದಲ್ಲಿ. ಹಣೆಯದಲ್ಲಿ ಆತ್ಮ ಇದೆ, ಆ ಚುಕ್ಕೆ ಇದ್ದರೆ ಅದ್ರ ಕಡೆ ಗಮನ ಹೋಗುತ್ತೆ ಅಂತಲೇ ಇದು ಇಟ್ಟಿದ್ದು. ಆದರೆ ಚುಕ್ಕೆ ಅಂತೂ ಡೈಲಿ ಇಟ್ಕೊತಾ ಇದ್ದಾರೆ, ಆತ್ಮಜ್ಞಾನ ಇಲ್ದಿರ ಆಗ್ಬಿಟ್ಟು ನೋಡಿದ್ರೆ ಎಂಥ ವಿಪರ್ಯಾಸ ಆಗಿಬಿಟ್ಟಿದೆ. तो आत्माओं को ज्ञान देते हैं अगर ये आदत तुम्हारी पड़ जाएंगे तो तुम्हारा जो क्रिमिनल आई है जो तुमको धोखा देते वह आहिस्ते आहिस्ते बंद हो जाएंगे. ನೋಡಿ ಈ ಆತ್ಮ ನೋಡ್ತಕ್ಕಂಥ ಪ್ರಾಕ್ಟೀಸನ್ನು ನೀವು ಡೈಲಿ ಮಾಡಿದ್ದೇ ಆದರೆ, ಹಣೆಯಲ್ಲಿ ಆತ್ಮ ಇದೆ, ನಾನು ಆತ್ಮ ಇದ್ದೀನಿ, ಇವರು ಎದುರುಗಡೆ ಇರೋರು ಆತ್ಮ ಇದ್ದಾರೆ ಅನ್ನೋವಂಥ ಪ್ರಾಕ್ಟೀಸ್ ಮಾಡ್ತಾ 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 ದೃಷ್ಟಿ ಪಾವನ ಆಗಿಬಿಡುತ್ತೆ. ವಿಕಾರಿ ಭಾವನೆಗಳು ಒಳಗಡೆ ಶುದ್ಧ ಆಗಿಬಿಡ್ತವೆ ಅನ್ನೋಂಥ ಮಾತನ್ನು ಭಾಳ ಅಮೂಲ್ಯವಾಗಿರೋಂಥ ವಿಚಾರನ ಬಾಬಾ ಹೇಳ್ತಾ ಇದ್ದಾರೆ. ಆತ್ಮ ಆತ್ಮ ಮೇ ಕ್ಯಾ ಕರೆಂಗೆ ಜಬ್ ದೇಹಾಭಿಮಾನ ಆತ ತಬ್ ಗಿರ್ತೆ. ಆತ್ಮ ಅನ್ನೋ ಭಾವನೆ ಇದ್ದಾಗ ವಿಕಾರ ಬರಲ್ಲ. ದೇಹ ಅಂತ ತಿಳ್ಕೊಂಡಾಗ ವಿಕಾರಗಳು ಬರ್ತವೆ. ಇವಾಗ ಯಾರಾದರೂ ದುರ್ಗುಟ್ಕೊಂಡು ನೋಡ್ತಾ ಇದ್ದಾರೆ ಕೋಪ ಬರುತ್ತಲ್ಲ ಎದುರುಗಡೆ ಇರೋರಿಗೆ, ಏನು ಹಂಗೆ ನೋಡ್ತೀಯ ಅಂತೇಳ್ಬಿಟ್ಟು ಬರುತ್ತಲ್ಲ, ಮಾತಿಗೆ ಮಾತು ಬರುತ್ತಲ್ವ. ದೇಹ ನೋಡಿದಾಗ ಬಂತಲ್ವ, ಆತ್ಮ ನೋಡಿದಾಗ ಈ ಆತ್ಮ ಶಾಂತವಾಗಿರಲಿ ಅಂತ ಮನಸ್ಸಿನಲ್ಲಿ ಭಾವನೆ ಬಂದುಬಿಟ್ರೆ ಅಲ್ಲಿ ಸೈಲೆನ್ಸ್ ಆಗಿಬಿಡುತ್ತೆ. ಈಗ ಕೆಲವೊಂದು ಸಲ ಕೋಪ ಮಾಡಿಕೊಂಡ್ರೆ ಯಾರು ನಕ್ಕಿದ್ರೆ ಇವರು ನಕ್ಬಿಡ್ತಾರಲ್ಲ, ನೋಡ್ತಿರಲ್ವ, ಎಷ್ಟೋ ಕಡೆ ಹಿಂಗೆ ನಡೆಯುತ್ತಲ್ವಾ. ಸೊ ಜಬ್ ದೇಹಾಭಿಮಾನ ಆತಾ ಹೇ ತಬ್ ಗಿರ್ತೆ ಹೇ. ಬಹುತ್ ಕೇತೆ ಹೇ ಬಾಬಾ ಹಮಾರಿ ಕ್ರಿಮಿನಲ್ ಹೇ. ಸುಮಾರು ಜನ ಹೇಳ್ತಾರೆ ನಮ್ಮದು ವಿಕಾರಿ ದೃಷ್ಟಿ ಇದು ಆಗ್ಬಿಟ್ಟಿದೆ. ಅಚ್ಚ ಕ್ರಿಮಿನಲ್ ಲೈಕು ಅಭಿ ಸಿವಿಲ್ ಬನಾವನ. ಈಗ ದೃಷ್ಟಿ ಕೆಟ್ಟಿದೆ, ಇವಾಗ ಇದನ್ನು ಸಿವಿಲ್ ಮಾಡ್ಕೊಳ್ಳಿ ಅಲ್ವಾ. ಬಾಬಾನೇ ಆತ್ಮಕೋ ದಿಯಾ ಹಿ ಹೇ ತೀಸರಾ ನೇತ್ರ. ಶಿವ ಬಾಬಾ ಆತ್ಮಕ್ಕೆ ಏನು ಕೊಟ್ಟಿದ್ದಾರೆ, ಮೂರನೇ ನೇತ್ರ ಕೊಟ್ಟಿದ್ದಾರೆ. ತೀಸರಾ ನೇತ್ರ ಸೆ ದೇಖೆಂಗೆ ಫಿರ್ ತುಮಾರಾ ದೇಹ ಕೋ ದೇಖ್ನೆ ಕಿ ಆದತ್ ಮಿಟ್ ಜಾಯೆಂಗೆ. ಜ್ಞಾನದ ನೇತ್ರದಿಂದ ನೀವು ನೋಡೋ ಪ್ರಾಕ್ಟೀಸನ್ನು ನೀವು ಮಾಡ್ಕೊಳ್ತಾ ಇದ್ದರೆ ಈ ದೇಹಾಭಿಮಾನ ನೋಡುವಂಥ ಅಭ್ಯಾಸ ಸಮಾಪ್ತಿಯಾಗುತ್ತೆ. ಬಾಬಾ ಬಚ್ಚೋಂ ಕೋ ಡೈರೆಕ್ಷನ್ ಬಿ ದೇತೆ रहते हैं इनको भी ऐसा कहते हैं. ಬಾಬಾ ಅವರು ಡೈರೆಕ್ಷನ್ ಕೊಡ್ತಾ ಇದ್ದಾರೆ, ಇವ್ರಿಗೂ ಕೂಡ ಹೇಳ್ತಾ ಇದ್ದಾರೆ ಈ ಬ್ರಹ್ಮ ಬಾಬಾಗೂ. ये बाबा भी कि ದೇಹ ಮೇ ಆತ್ಮ ಕೋ ದೇಖೆಂಗೆ. ಈ ಬ್ರಹ್ಮ ಬಾಬಾನು ಆತ್ಮನ ನೋಡ್ತಿದ್ರಲ್ಲ ಎಲ್ಲರ ಶರೀರದಲ್ಲಿ, ಹಂಗೆ ನಾವು ಕೂಡ ಆತ್ಮನೇ ನೋಡ್ತಕ್ಕಂಥ ಪ್ರಾಕ್ಟೀಸು ಮಾಡಬೇಕು. ಇಲ್ಲಿ ದೃಷ್ಟಿ ಕೊಟ್ಟು ಯೋಗ ಮಾಡೋದು ಯಾಕೆ, ಇದೇ ಉದ್ದೇಶದಿಂದ. ಇದನ್ನು ಬಾಬಾ ಅವರು ಮಾಡಿಸಿದ್ದಾರೆ. ಈಗ ನಾವುಗಳು ಕೂಡ ಏನು ಮಾಡಬೇಕು, ಹಣೆಯಲ್ಲಿ ಮಸ್ತಕದಲ್ಲಿ ಮಣಿಯನ್ನು ನೋಡುವಂಥ ಅಭ್ಯಾಸ ಮಾಡ್ತಾ ಯೋಗ ಮಾಡಬೇಕು. ಅದಕ್ಕೆ ದೃಷ್ಟಿ ತೆಗೆದುಕೊಳ್ಳೋದು. ಇದು ದೃಷ್ಟಿ ಯೋಗನೂ ಕೂಡ ಆಗಿದೆ, ರಾಜಯೋಗನೂ ಆಗಿದೆ, ಆತ್ಮಿಕ ಯೋಗನೂ ಕೂಡ ಆಗಿದೆ. तो इसको ही कहा जाता है रूहानी नॉलेज. देखो ಪದ ಕಿತನಾ ऊंच ಪದ ಪಾತೆ ಹೋ. ನೋಡಿ ಎಷ್ಟೊಂದು ಒಳ್ಳೆ ಪದವಿ ಪಡೀತೀರಾ, ಜಬರ್ದಸ್ತ್ ಪದ ಹೇ ತೋ ಪುರುಷಾರ್ಥ ಐಸಾ ಕರ್ನಾ ಚಾಹಿಯೆ. ಇದು ಭಾಳಷ್ಟು ಜಬರ್ದಸ್ತ್ ಆಗಿರ್ತಕ್ಕಂಥ ಪದವಿಯಾಗಿದೆ. ಪುರುಷಾರ್ಥನೂ ಹಂಗೆ ಮಾಡಬೇಕಲ್ವ, ಅದ್ರಂಗೆ ಒಳ್ಳೆ ಪದವಿಗೆ ಹೋಗ್ಬೇಕಂದ್ರೆ ಕಷ್ಟನೂ ಪಡಬೇಕಲ್ಲ. ಬಾಬಾ ಬಿ ಸಮಸ್ತೆ ಕಲ್ಪ ಪಹಲೆ ಮಾಫಿಕ್ ಸಬ್ಕೋ ಪುರುಷಾರ್ಥ ಚಲೇಗ. ಕಲ್ಪದ ಹಿಂದೆ ಕೂಡ ಹೆಂಗೆ ಯಾರದೇ ಮಾಡಿದ್ರೋ ಪುರುಷಾರ್ಥ ಅದೇ ಥರನೂ ಕೂಡ
ಈಗಲೂ ಮಾಡ್ತಿರಲ್ವಾ. कोई राजा रानी बनेंगे, कोई प्रजा में चले जाएंगे, तो यहाँ जब बैठते नेष्टा भी करवाते हो तो अपने को आत्मा समझ करके दूसरों को भी भ्रुकुटी के अंदर आत्मा को देखते रहेंगे तो फिर उनकी सर्विस अच्छी होंगे. ನೋಡಿ, ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ನೀವು ಯೋಗದಲ್ಲಿ ಕೂತ್ಕೊಂಡಾಗ ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ಬೇರೆಯವ್ರಿಗೂ ಭ್ರುಕುಟಿನಲ್ಲಿ ಆತ್ಮನ ನೋಡೋವಂಥ ಪ್ರಾಕ್ಟೀಸ್ ಮಾಡಿದ್ರೆ ಈ ಒಂದು ಸೇವೆ ಚೆನ್ನಾಗಾಗುತ್ತೆ ಅಂತಾರೆ. ಅಂದರೆ ದೃಷ್ಟಿ ಯೋಗದಿಂದ ಸೇವೆನೂ ಚೆನ್ನಾಗಾಗುತ್ತೆ. जो देही अभिमानी होकर बैठते हैं तो वे आत्माओं को ही देखते हैं. ಯಾರು ಆತ್ಮಾಭಿಮಾನಿಯಾಗಿ ಕೂತಿರ್ತಾರೆ ಆತ್ಮನ್ನೇ ನೋಡ್ತಾರೆ ಅವರು. ಇನ್ಕಿ ಖೂಬ್ ಪ್ರಾಕ್ಟೀಸ್, ಇದನ್ನೇ ಹೆಚ್ಚಿಗೆ ಅಭ್ಯಾಸವನ್ನು ಮಾಡಿ ಅಂತಾರೆ. ಅರೆ ಊಂಚ್ ಪದ್ ಪಾನ ಆಯಿತು ಕುಚ್ ಸೋ ಮೆಹನತ್ ಕರೆಂಗಿನ. ಒಳ್ಳೆ ಪದವಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟನೂ ಕೂಡ ಆಗುತ್ತಲ್ವಾ. ಈ ಒಂದು ಮುರಳಿ ನಾವು ಫಸ್ಟ್ ಕೇಳಿದಾಗ ಆತ್ಮ ಕಣ್ಣಿಗೆ ಕಾಣಲ್ವಲ್ಲ, ಹೆಂಗೆ ನೋಡೋದು ಅನ್ನೋಂಥ ವಿಚಾರ ಇತ್ತು. ಆದರೆ ಯಾವಾಗ ಈ ಜ್ಞಾನದಲ್ಲಿ ಡೀಪಾಗಿ ಹೊರಟೋದ್ವಿ, ಈ ಮಸ್ತಕದಲ್ಲಿ ಕಣ್ಣಿಂದ ನೇತ್ರಗಳಿಂದ ನೋಡ್ತಾ ಇರೋನು ಯಾರೋ. ಆತ್ಮ ಇಲ್ಲಾಂದರೆ ಕಣ್ಣು ನೋಡುತ್ತಾ? ನೋಡ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಮತ್ತು ನೋಡೋದು ಯಾರನ್ನ? ಆತ್ಮನೇ. ಹೌದಾ ಇಲ್ವಾಗ? ಡೆಡ್ ಬಾಡಿ ನೋಡಿ ನೀವು, ಅದು ನಿಮಗೆ ನೋಡ್ತಾ ಇದೆ ಅಂತ ಫೀಲ್ ಆಗಲ್ಲ. ಕಣ್ಣು ತೆರೆದು ನೋಡಿ ಬೇಕಾದರೆ ಅದು ನಿಮಗೆ ಫೀಲ್ ಆಗೋದಿಲ್ಲ. ಫೀಲ್ ಆಗುತ್ತಾ? ಫೀಲ್ ಆಗಲ್ವಲ್ಲ. ಏಕೆ? ಬಾಬಾ ತಿಳಿಸ್ತಾ ಇದ್ದಾರೆ, तो अभी आत्माओं के लिए यही मेहनत है. ಈಗ ಆತ್ಮಾಭಿಮಾನಿ ಆಗ್ಲಿಕ್ಕೋಸ್ಕರ ಇದೇನೇ ಪರಿಶ್ರಮ ಇದೆ. ಮೆಹನತ್ ಕರಿಂಗಿನ, ಇದು ಪರಿಶ್ರಮ ಪಡಬೇಕಲ್ಲ ಒಳ್ಳೆ ಪದವಿಗೆ ಹೋಗ್ಬೇಕಾದ್ರೆ. ಯಾ ರೂಹಾನಿ ನಾಲೆಡ್ಜ್ ಏಕಿ ದಫಾ ಮಿಲ್ತಾ ಹೈ. ಈ ಆತ್ಮಿಕ ಜ್ಞಾನ ಈಗಷ್ಟೇ ಸಂಗಮದಲ್ಲಿ ಪರಮಾತ್ಮನ ಕಡೆಯಿಂದ ಸಿಗ್ತಾ ಇದೆ. ಅವ್ರು ಕಬಿ ನಹಿ ಮಿಲೇಗ. ಇನ್ನೆಂದು ಈ ಪರಿಶ್ರಮ ಪಡ್ರಿ ಅಂತ ಇಡೀ ಕಲ್ಪದಲ್ಲಿ ಬಾಬಾ ಹೇಳೋದಿಲ್ಲ. ಈಗಷ್ಟೇ ಸ್ವಲ್ಪ ಕಷ್ಟಪಡ್ರಿ ಅಂತಾರೆ. ನಾ कलयुग में ना सतयुग में सिर्फ संगम से ही ब्राह्मणों को यह पक्का याद कर लो. ಕಲಿಯುಗದಲ್ಲೂ ಈ ಅಭ್ಯಾಸ ಮಾಡಿಸೋದಿಲ್ಲ, ಸತ್ಯುಗದಲ್ಲೂ ಈ ಅಭ್ಯಾಸ ಮಾಡಿಸೋದಿಲ್ಲ. ಕೇವಲ ಈ ಸಂಗಮ ಯುಗದಲ್ಲಷ್ಟೇ ನಾವು ಬ್ರಾಹ್ಮಣರಿಗೆ ಈ ಪ್ರಾಕ್ಟೀಸನ್ನು ಏನು ಮಾಡಬೇಕೋ ಮಾಡಬೇಕಾಗಿದೆ. ಪಕ್ಕ ಯಾದ್ ಕರ್ಲೋ, ಜಬ್ ಬ್ರಾಹ್ಮಣ ಬನೆಂಗೆ ತಬ್ ದೇವತಾ ಬನೆ. ಇದನ್ನು ನೀವು ಚೆನ್ನಾಗಿ ಗಟ್ಟಿ ಮಾಡ್ಕೊಂಡು ಬಿಟ್ಟಾಗ, ಪಕ್ಕ ಅಭ್ಯಾಸ ಮಾಡ್ಕೊಂಡು ಬಿಟ್ಟಾಗ ನೀವು ದೇವತೆಗಳಾಗ್ತೀರ. ಬ್ರಾಹ್ಮಣ ನಹಿ ಬನೆ ತೋ ಫಿರ್ ದೇವತಾ ಕೇಸೆ ಬನೆ. ಬ್ರಾಹ್ಮಣರೇ ಆಗಲಿಲ್ಲ ಅಂದರೆ ದೇವತೆಗಳು ಹೆಂಗಾಗ್ತೀರಾ? ಇಸ್ ಸಂಗಮ ಯುಗ ಮೇ ಹಿ ಮೆಹನತ್ ಕರ್ನಿ. ಈ ಸಂಗಮ ಯುಗದಲ್ಲೇ ನೀವು ಪರಿಶ್ರಮ ಮಾಡಬೇಕು. और कोई समय में यह नहीं कहेंगे कि अपने को आत्मा दूसरों को भी आत्मा समझ करके ज्ञान दो. ಬೇರೆ ಇನ್ಯಾವ ಸಮಯದಲ್ಲೂ ಈ ರೀತಿ ಟ್ರೈನಿಂಗ್ ಬಾಬಾ ಅವ್ರು ಕೊಡೋದಿಲ್ಲ. ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ಅವ್ರಿಗೂ ಜ್ಞಾನ ಕೊಡ್ರಿ ಅಂತ. ಬಾಬಾ ಜೋ ಸಮझाते उस पर विचार सागर मंथन करो. ಶಿವಬಾಬಾ ಹೇಳ್ತಾ ಇರೋವಂಥ ಪಾಯಿಂಟ್ಸ್ ಬಗ್ಗೆ ಚೆನ್ನಾಗಿ ವಿಚಾರ ಸಾಗರ ಮಂಥನ ಚಿಂತನೆ ಮಾಡಿರಿ. ಜಡ್ಜ್ ಕರೋ ಯೆ ಕ್ಯಾ ಠೀಕ್ ಹೈ, ಹಮಾರ ಫಾಯ್ದೆ ಕಿ ಬಾತ್ ಹೈ. ನೀವೇ ವಿಚಾರ ಮಾಡಿ, ನಮ್ದು ಇದು ಲಾಭದ ಮಾತುಗಳ ಇವೆಲ್ಲಾನು ಅಂತೇಳ್ಬಿಟ್ಟು ನೀವೇ ನಿರ್ಣಯ ಮಾಡಿ. ಹಮ್ಕೋ ಆದತ್ ಪಡ್ ಜಾಯಂಗೆ ಬಾಬಾ ಕಿ ಜೋ ಶಿಕ್ಷಾ ಹೈ ಸೋ ಬಾಯಿಯೋಂ ಕೋ ಭಿ ದೇನಿ ಹೈ. ಇದು ನಮಗೆ ಹ್ಯಾಬಿಟ್ ಆಗೋಗ್ಬಿಡತ್ತೆ. ತಂದೆ ಏನು ಶಿಕ್ಷಣ ಇದೆ ಇದು ಸೋದರರಿಗೆ ಏನು ಮಾಡಬೇಕಾಗಿದೆ? ಕಲಿಸ್ಕೊಡ್ಬೇಕು. ಫೀಮೇಲ್ ಕೋ ಭಿ ದೇನಾ ಹೈ, ಮೇಲ್ ಕೋ ಭಿ ದೇನಾ. ಈ ಟ್ರೈನಿಂಗನ್ನು ನಾವು ಮಾಡಬೇಕು, ಬೇರೆಯವ್ರಿಗೂ ಮಾಡಿಸ್ಬೇಕು. ಅಕ್ಕಂದ್ರಿಗೂ ಮಾಡಿಸ್ಬೇಕು, ಅಣ್ಣಂದ್ರಿಗೂ ಮಾಡಿಸ್ಬೇಕು ಅಂತಾರೆ. तो आत्मा ही मेल है, फीमेल बनी है, बाई बनी है. ಆತ್ಮನೇ ಮೇಲ್ ಫೀಮೇಲು, ಸೋದರ ಸೋದರಿ ಆತ್ಮನೇ ಆಗಿದೆ ಅಂತಾರೆ. ಬಾಬಾ कहते हैं मैं तुम बच्चों को ज्ञान देता हूँ. ತಂದೆ ಹೇಳ್ತಾರೆ, ನಾನು ನೀವು ಮಕ್ಕಳಿಗೆ ಈ ಒಂದು ತಿಳುವಳಿಕೆ ಕೊಡ್ತಾ ಇದ್ದೀನಿ. ಮೈ ಬಚ್ಚೋಂ ಕಿ ತರಫ್ ಆತ್ಮೋಂ ಕೋ ದೇಖ್ತಾ ಹೂँ. ನಾನು ಮಕ್ಕಳ ಕಡೆಗೆ ಆತ್ಮಗಳನ್ನೇ ನೋಡ್ತೀನಿ. ಅವ್ರ ಆತ್ಮ ಏ ಸಮझते हैं हमारी परमात्मा जो बाप है वह ज्ञान देते हैं, इनको कहेंगे रूहानी ಆತ್ಮಾಭಿಮಾನಿ. ಈಗ ತಂದೆನೂ ತಿಳ್ಕೊಂಡಿದ್ದಾರೆ, ನಾನು ಈ ಆತ್ಮಗಳಿಗೆ ಇಷ್ಟೆಲ್ಲ ವಿದ್ಯೆ ಕಲಿಸ್ಕೊಡಕ್ಕೆ ಬಂದಿದ್ದೀನಿ ಅಂತ. ನಾವು ಕೂಡ ಆತ್ಮಗಳು ತಿಳ್ಕೊಳ್ತಾ ಇದ್ದೀವಿ. ಪರಮಾತ್ಮನೇ ನಮಗೆ ಈ ಭ್ರುಕುಟಿ ಮುಖಾಂತರ, ಬ್ರಹ್ಮನ ಭ್ರುಕುಟಿ ಮುಖಾಂತರ ಇಷ್ಟೊಂದು ತಿಳುವಳಿಕೆ ಕೊಡ್ತಾ ಇದ್ದಾರೆ ಅನ್ನೋ ತಿಳ್ಕೊಂಡಿರ್ತೀವಿ. ಅಂದಮೇಲೆ ಇದನ್ನೇ ಆತ್ಮಾಭಿಮಾನಿ ಅಂತ ಹೇಳೋದು. ಇದರಲ್ಲೇ ನಾವು ಆತ್ಮಾಭಿಮಾನಿಗಳು ಆಗಬೇಕು. ಇದನ್ನೇ ಆತ್ಮೀಕ ಶಿಕ್ಷಣ ಅಂತ ಹೇಳೋದು. ಇನ್ಕೋ ಹಿ ಕಹಾ ಜಾತಾ ಹೈ ಸ್ಪಿರಿಚುವಲ್ ಜ್ಞಾನ ಕಿ ಲೇನ್ ದೇನ್. ಇದಕ್ಕೆ ಹೇಳ್ತಾರೆ ಆಧ್ಯಾತ್ಮಿಕ ಜ್ಞಾನದ ಲೇನ್ ದೇನ್ ಆಗಿದೆ. ಆತ್ಮ ಕಿ ಪರಮಾತ್ಮ ಕೆ ಸಾಥ್. ಆತ್ಮಗಳಿಗೆ ಪರಮಾತ್ಮನ ಜೊತೆಯಲ್ಲಿ ಲೇನ್ ದೇನು
तो यह बाप शिक्षा देते हैं जब भी कोई विजिटर आदि आते हैं तो भी अपने को आत्मा समझो, आत्मा को ही बाबा का ಪರಿಚಯ देना. ಯಾರಾದರೂ ವಿಸಿಟರ್ಸ್ ಬರ್ತಾರೆ ಅಂತಂದರೆ ಆ ವಿಸಿಟರ್ಸ್ ಫಸ್ಟ್ ಇದನ್ನೇನು ಮಾಡಬೇಕು, ತಿಳಿಸ್ಬೇಕಾಗಿದೆ. ಆತ್ಮ ಅಂತ ತಿಳ್ಕೊಂಡೆ ತಿಳಿಸಿ. ಆತ್ಮ ಮೇ ಜ್ಞಾನ ಹೇ ಶರೀರ ಮೇ ನಹೀ. ಆತ್ಮದಲ್ಲೇ ಜ್ಞಾನ ಇದೆ, ಶರೀರದಲ್ಲಿ ಇರೋದಿಲ್ಲ ಅಂತಾರೆ. ಗೊತ್ತಾಯ್ತಾ? ಆತ್ಮದಲ್ಲಿ ಏನಿದೆ, ಸಂಸ್ಕಾರ ಇದೆ. ಸಂಸ್ಕಾರದಲ್ಲಿ ಹೋಗಿ ಸ್ಟೋರೇಜ್ ಆಗ್ತಾ ಇರುತ್ತೆ ಜ್ಞಾನ. ಎಲ್ಲಿ ರೆಕಾರ್ಡಿಂಗ್ ಇರುತ್ತೆ? ಸಂಸ್ಕಾರದಲ್ಲಿ, ಆತ್ಮದಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಅದಕ್ಕೆ ಸಪೋರ್ಟ್ ಕೊಡುತ್ತೆ ಬ್ರೈನು. ಗೊತ್ತಾಯ್ತಾ? ಇವ್ರ ಬ್ರೈನ್ ತುಂಬ ಚೆನ್ನಾಗಿದೆಯಪ್ಪ ಅಂತಾರೆ. ಬ್ರೈನ್ ಚೆನ್ನಾಗಿದೆ ಸರಿ, ಆತ್ಮ ಇದ್ರೆ ತಾನೇ ಬ್ರೈನ್ ಕೆಲಸ ಮಾಡುತ್ತೆ. ವಿಶ್ವೇಶ್ವರಯ್ಯ ತಲೆ ತುಂಬ ಬ್ರಿಲಿಯಂಟ್ ಇತ್ತು ಅವ್ರ ಬ್ರೈನ್ ಅಂತ ಹೇಳ್ತಾರೆ, ಹೌದಲ್ವಾ? ಸೊ ಆ ಬ್ರೈನು ಕೂಡ ಆ ರೀತಿ ಆಗಬೇಕಾದ್ರೆ ಅವ್ರ ಆತ್ಮದ ಕ್ವಾಲಿಟೀಸು ಇರಬೇಕಲ್ವಾ? तो बाबा ಹೇಳ್ತಿದ್ದಾರೆ, इसमें आत्मा को इनको तो अच्छा लगेगा जबकि यह जौहर है तुम्हारा मुख में है तो ज्ञान का तलवार में जौहर भर जाएंगे क्योंकि देही अभिमानी होते हो ना. ಈ ಒಂದು ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಒಂದು ಮಾತಿನಲ್ಲಿ ಶಾರ್ಪ್ನೆಸ್ ಬರುತ್ತೆ, ಜ್ಞಾನದ ಒಂದು ಕತ್ತಿ ತುಂಬ ಚೂಪಾಗುತ್ತೆ, ಶಾರ್ಪ್ನೆಸ್ ಬರುತ್ತೆ. ಆತ್ಮಾಭಿಮಾನಿ ಆಗೋದ್ರಿಂದ ಈ ಪವರ್ ಬರುತ್ತೆ ಅಂತ. ಅಂದರೆ ಕೆಲವ್ರ ಮಾತಿನಲ್ಲಿ ತುಂಬ ಅರ್ಥಗಳಿರುತ್ತೆ, ತುಂಬ ಒಂದು ಸ್ವಾರಸ್ಯ ಇರುತ್ತೆ. ಯಾಕಿರುತ್ತೆ? ಅವ್ರು ಅಷ್ಟೇ ಪ್ರಾಕ್ಟೀಸ್ ಮಾಡಿರ್ತಾರೆ ಅಂತ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ. तो यह प्रैक्टिस करके देखो, बाबा कहते जज करो ये ठीक है. ಇದನ್ನೇ ಅಭ್ಯಾಸ ಮಾಡಿ ನೋಡಿ, ಈ ಅಭ್ಯಾಸ ಸರಿ ಇದೆಯಾ? और बच्चों के लिए भी यह कोई नई बात नहीं क्योंकि बाबा समझाते सहज करके. ಇದು ಮಕ್ಕಳಿಗೋಸ್ಕರ ಇದೇನು ಹೊಸ ಮಾತೇನಿಲ್ಲ. ಯಾಕೆ ಅಂತಂದರೆ ತಂದೆನೇ ತಿಳಿಸ್ಕೊಡ್ತಾ ಇದ್ದಾರೆ, ಈಸಿ ಮಾಡಿ. ತಂದೆನೇ ಈಸಿ ಮಾಡಿ ತಿಳಿಸ್ತಾ ಇದ್ದಾರೆ. ಚಕ್ರ ಲಗಾಯ अब नाटक पूरा होता है, अभी बाबा की याद में रहते हैं. ಈ ಸೃಷ್ಟಿ ಚಕ್ರದಲ್ಲಿ ನೀವು ಸುತ್ಕೊಂಡು ಬಂದಿದ್ದೀರಿ, ನಾಟಕ ಪೂರ್ತಿ ಆಗ್ತಾ ಇದೆ. ಬಾಬಾ ನೆನಪನ್ನು ಕೊಡ್ತಾ ಇದ್ದಾರೆ. ತಮೋ ಪ್ರಧಾನ ಸೆ ಸತೋ ಪ್ರಧಾನ ಬನ್ ಸತೋ ಪ್ರಧಾನ ದುನಿಯಾಕ್ಕೆ ಮಾಲಿಕ್ ಬಂತೆ ಹೇ. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿ ಸತೋ ಪ್ರಧಾನ ಪ್ರಪಂಚಕ್ಕೆ ಮಾಲೀಕರಾಗುವಂಥದ್ದು. ಐಸಾ ಹಿ ಸಿಡಿ ಉತ್ತರ್ತೆ ಹೇ. ಈ ರೀತಿ ಏಣಿ ಮೆಟ್ಲು ಇಳ್ಕೊಂಡು ಬಂದಿದ್ದೀವಿ. ದೇಖೋ ಕಿತ್ನಾ ಸಹಜ್ ಬತಾತೆ. ಯಾವ ಥರ ನೋಡಿ ಸಹಜವಾಗಿ ಬಾಬಾ ಅವರು ತಿಳಿಸ್ತಾ ಇದ್ದಾರೆ. ಹರ್ 5000 ವರ್ಷಕ್ಕೆ ಬಾದ್ ಮೇರೆ ಕೋ ಆನಾ ಹಿ ಹೋತಾ ಹೈ. ಪ್ರತಿ 5000 ವರ್ಷಗಳಿಗೊಂದ್ಸಲ ನಾನು ಈ ಭೂಮಿ ಮೇಲೆ ಬರಬೇಕಾಗತ್ತೆ. ड्रामा के प्लान अनुसार मैं बंदायमान हूँ, आकर के बच्चों को बहुत साज की यात्रा सिखलाता हूँ. ಈ ನಾಟಕದ ಅನುಸಾರವಾಗಿ ನಾನು ಕೂಡ ಈ ನಾಟಕದಲ್ಲೇ ಬಂಧಿತನಾಗಿದ್ದೇನೆ. ನಾನು ನನ್ನ ಸಮಯಕ್ಕೆ ಬಂದು ನಿಮ್ಗೆ ಇಷ್ಟೆಲ್ಲ ನೆನಪಿನ ಯಾತ್ರೆಗಳನ್ನೆಲ್ಲ ಮಾಡೋದನ್ನು ಟ್ರೈನಿಂಗ್ ಕೊಡಬೇಕಾಗತ್ತೆ ಅಂತ ಬಾಬಾ ಹೇಳ್ತಾರೆ. ಬಾಬಾ ಕಿ ಯಾದ್ ಮೇ ಅಂತಮತಿ ಸೋಗತಿ ಹೋ ಜಾಯಂಗೆ. ನೆನಪಿನಲ್ಲಿದ್ದರೆ, ನೀವು ತಂದೆ ನೆನಪಿನಲ್ಲಿದ್ದರೆ ಅದೇ ಸ್ಥಿತಿ ಪ್ರಾಪ್ತಿಯಾಗತ್ತೆ. ಯಾ ಇಸ್ ಸಮಯಕ್ಕೆ ಲಿಯೇ ಹೇ. ಅಂತ್ಯಕಾಲ, ಇದೇ ಸಮಯಕ್ಕೆ ಅದರದ್ದು ಗಾಯನ ಇರೋದು. ಅಂತ್ಯಕಾಲ ಈ ಸಮಯದ್ದು. ಅಭಿ ಇಸ್ ಸಮಯ ಬಾತ್ ಬೈಟ್ ಕರ್ಕೆ ಯುಕ್ತಿ ಸೆ ಬದಲಾದೆ. ಈಗ ಈ ಸಮಯದಲ್ಲಿ ತಂದೆ ಕೂತ್ಕೊಂಡು ಈ ಒಂದು ಮಾತುಗಳನ್ನು ಯುಕ್ತಿಯಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಕಿ ಮಾಮೇಕಂ ಯಾದ್ ಕರೋ ಸದ್ಗತಿ ಹೋ ಜಾಯ್. ತಂದೆ ಏನು ಹೇಳ್ತಾರೆ, ನೀವು ನನ್ನೊಬ್ಬ ನೆನಪು ಮಾಡಿದ್ರೆ ಸಾಕು, ನಿಮಗೆ ಸದ್ಗತಿ ಆಗೋಗ್ಬಿಡುತ್ತೆ. ಬಚ್ಚೋं भी समझते हैं पढ़ाई से यह बनूंगा, फलाना बनूंगा. इसमें भी यह है कि मैं जान करके नई दुनिया में देवी देवता बनूंगा. ಈ ಒಂದು ವಿದ್ಯೆಯಿಂದ ನಾನು ಈ ಥರ ಆಗ್ತೀನಿ, ಇಂಥವ್ರು ಆಗ್ತಾರೆ. ಈ ಒಂದು ವಿಚಾರಗಳನ್ನು ತಿಳ್ಕೊಂಡು ಹೊಸ ಪ್ರಪಂಚದಲ್ಲಿ ನಾವೇನಾಗ್ತೀವಿ, ದೇವಿ ದೇವತೆಗಳು ಆಗ್ತೇವೆ. ಕೋಯಿ ನೈ ಬಾತ್ ನಹಿ ಹೇ. ಇದೇನು ಹೊಸ ವಿಚಾರ ಏನಲ್ಲ, ಕಲ್ಪದ ಹಿಂದೆ ಕೂಡ ಆಗಿದ್ರಿ, ಈಗಲೂ ಆಗ್ತಾ ಇದ್ದೀರಿ. ಬಾಬಾ ಗಡಿ ಕೇತೆ ನಥಿಂಗ್. ಅನೇಕ ಸಲ ಬಾಬಾ ಹೇಳ್ತಾರೆ, ಯಾವುದು ಹೊಸ್ತಲ್ಲ. ಅಂದರೆ ಈ ನಾಟಕದಲ್ಲಿ ನಾವು ಇದೆಲ್ಲ ನೋಡಿ ಬಂದಿರೋವಂಥದ್ದೇ. ಅಂದರೆ ಅನೇಕ ಸಲ ನಾವು ದೇವತೆಗಳಾಗಿದ್ದೆ ಅನ್ನೋವಂಥದ್ದೇ ಬುದ್ಧಿನಲ್ಲಿ ಇಟ್ಕೋಬೇಕು. ಬಾಬಾ तो ಗಡಿ ನಥಿಂಗ್ कहते हैं. तो यह सीढ़ी उतरनी चढ़नी है, जिन की कहानी है ना, उनका सीढ़ी उतरने और चढ़ने का काम दिया गया. ಏಣಿ ಇಳಿಬೇಕು, ಹತ್ತಬೇಕು. ಜಿನ್ ಅನ್ನೋ ಅಂತ ಇದಕ್ಕೆ ರಾಜ ಆರ್ಡರ್ ಮಾಡಿದ್ನಂತೆ, ಮೆಟ್ಲು ಹತ್ತಾ ಇರು, ಇಳಿತಾ ಇರು, ನಾನು ಮತ್ತೆ ಕೆಲಸ ಕೊಡ್ತೀನಿ, ಅಲ್ಲಿವ್ರಿಗೆ ಇದೇ ಕೆಲಸ ಅಂತೇಳ್ಬಿಟ್ಟು ಸ್ಟೋರಿ ಹೇಳಿದ್ವಲ್ಲ. ಈ ನಾಟಕ ಹೇ ಚಡ್ತಿ ಅವ್ರು ಉತ್ತರ್ನಿ. ಏಣಿ ಹತ್ತೋದು ಇಳಿಯೋದು ನಾಟಕ ಇದು.
याद की यात्रा से बहुत मजबूत हो जाएंगे। इसलिए भिन्न भिन्न प्रकार से बाबा बच्चों को बैठ सिखलाते हैं, बच्चे अभी ದೇಹಿ ಅಭಿಮಾನಿ ಬನು. ಅನೇಕ ರೀತಿಯಲ್ಲಿ ತಂದೆ ಬಂದು ಮಕ್ಕಳಿಗೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ, ಈಗ ಆತ್ಮಾಭಿಮಾನಿಗಳು ಆಗಿರಿ. अभी सबको वापस जाना है, तुम आत्मा पूरे 84 जन्म लेकर तमो प्रधान बन गए हो. ಈಗ ಆತ್ಮ 84 ಜನ್ಮಗಳನ್ನು ತೆಗೆದುಕೊಂಡು ಏನಾಗ್ಬಿಟ್ಟಿದ್ದೀರಿ? ತಮೋ ಪ್ರಧಾನ ಆಗೋಗ್ಬಿಟ್ಟಿದ್ದೀರಿ. ಭಾರತವಾಸಿ ಹಿ ಸತೋ ರಜೋ ತಮೋ ಬಂತೆ ಹೇ. ಇಂಡಿಯನ್ಸೇನೆ ಸತೋ ರಜೋ ತಮೋ ಸ್ಟೇಜಸ್ನಲ್ಲಿ ಬರುವಂಥದ್ದು. दूसरा कोई ನ್ಯಾಷನಾಲಿಟಿ ಕೋ ನಹಿ ಕಹೆಂಗೆ ಪೂರೆ 84 ಜನ್ಮ ಲಿಯೇ. ಬೇರೆ ಯಾವುದೇ ದೇಶದವ್ರಿಗೆ ಬಾಬಾ ಹೇಳೋದಿಲ್ಲ ನೀವು 84 ಜನ್ಮ ತೊಗೊಂಡಿದ್ದೀರಿ ಅಂತ ಅವ್ರಿಗೆಲ್ರಿಗೂ ಹೇಳೋದಿಲ್ಲ ಅಂತಾರೆ ಬಾಬಾ. बाबा ने आकर के बताया, नाटक में हर एक का पार्ट अपना अपना अलग अलग होता है. ಪ್ರತಿಯೊಂದು ಆತ್ಮದ್ದು ಬೇರೆ ಬೇರೆ ಥರ ಇರುತ್ತೆ. ಪ್ರತಿಯೊಂದು ದೇಶದವ್ರದ್ದು ಪಾತ್ರಗಳು ಬೇರೆ ಬೇರೆ ಇದೆ. आत्मा कितनी छोटी है, साइंसदानों को भी समझ में भी नहीं आएंगे कि इतनी छोटी आत्मा में ये अविनाशी पार्ट भरा हुआ. ವಿಜ್ಞಾನಿಗಳಿಗೂ ಅರ್ಥವಾಗೋದಿಲ್ವಂತೆ, ಏನೋ ಇಷ್ಟೇಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಆತ್ಮದಲ್ಲಿ 84 ಜನ್ಮಗಳು ತುಂಬಿದೆ ಅನ್ನುವಂಥದ್ದು ವಿಜ್ಞಾನಿಗಳಿಗೂ ಗೊತ್ತಾಗೋದಿಲ್ಲ. ये छोटी सी आत्मा और पार्ट कितना बचाती. ಇಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಆತ್ಮ ಯಾವ ಥರ ಪಾತ್ರಗಳನ್ನು ಅಭಿನಯಿಸುತ್ತೆ. ಡ್ರಾಮಾ ಅಭಿ ಅವಿನಾಶಿ ಅವ್ರ ಬನಾವನೆ. ಈ ನಾಟಕ ಇರೋದೇ ಅವಿನಾಶಿ ನಾಟಕ, ಇದು ಮಾಡಲ್ಪಟ್ಟಿರ್ತಕ್ಕಂಥ ನಾಟಕ. ಐಸಾ ನಹಿ ಕಹೆಂಗೆ ಕಬ್ ಬನಾ ನಹಿ ಯಾ ಕುದ್ರತ್. ಈ ರೀತಿ ಹೇಳೋದಿಲ್ಲ ಬಾಬಾ, ಯಾವಾಗಿಂದ ಈ ನಾಟಕ ಆಯಿತು ಅಂತ ಹೇಳೋದಿಲ್ಲ. ಇದು ನ್ಯಾಚುರಲ್ ಆಗಿ ನಡೀತಾ ಇದೆ. ಜ್ಞಾನ ಬಡ ವಂಡರ್ಫುಲ್. ಇಷ್ಟು ನಾಲೆಡ್ಜು, ಅದ್ಭುತವಾದಂಥ ಒಂದು ಜ್ಞಾನ. ಕಬಿ ಕೊಯಿ ಯಾ ಜ್ಞಾನ ಬತಾ ನಹಿ ಸಕೆಂಗೆ. ಈ ತಿಳುವಳಿಕೆಯನ್ನು ಬೇರೆ ಯಾರು ತಿಳಿಸೋಕ್ಕೆ ಸಾಧ್ಯ ಇಲ್ಲ. ಐಸಾ ಕೊಯಿ ಕಿ ತಾಕತ್ ನಹಿ ಜೋ ಈ ಜ್ಞಾನ ಬತಾಯ. ಯಾರಲ್ಲಿ ತಾಕತ್ತೇ ಇಲ್ಲ ಈ ಜ್ಞಾನ ತಿಳಿಸೋದಕ್ಕೆ ಅಂತಾರೆ. ವೇತು ಅಭಿ ಬಚ್ಚೋं को ಬಾಪ ದಿನ ಪ್ರತಿದಿನ ಸಮಜಾತೆ ಇರತ್ತೆ. ಪ್ರತಿನಿತ್ಯ ಬಾಬಾ ಅವರು ಏನು ಮಾಡ್ತಾ ಇರ್ತಾರೆ, ಈ ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ. ಅಭಿ ಪ್ರಾಕ್ಟೀಸ್ ಕರೋ, ಹಮ್ ಅಪ್ನೆ ಭಾಯಿ ಕೋ ಆತ್ಮ ಕೋ ಜ್ಞಾನ ದೇತೆ ಹೇ ಆಪ್ ಸಮಾನ್ ಬನ್ನೆ ಕೆ ಲಿಯೆ. ಈಗ ಈ ಒಂದು ಪ್ರಾಕ್ಟೀಸ್ ಮಾಡಿ ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಂಡು ಪರಸ್ಪರ ಆತ್ಮನ ಅಭಿಮಾನಿ ಆಗಲಿಕ್ಕೋಸ್ಕರ ಜ್ಞಾನವನ್ನು ಕೊಡ್ತೀವಿ. ಬಾಬಾ ಸೆ ವರ್ಷ ಲೇನೆ ಕೆ ಲಿಯೆ ಕ್ಯೋಂಕಿ ಸಬ್ ಆತ್ಮಂಗ ಹಕ್ಕು. ತಂದೆಯಿಂದ ಆಸ್ತಿ ತಗೊಳ್ಳೋಕ್ಕೆ ಪ್ರತಿಯೊಂದು ಆತ್ಮಕ್ಕೂ ಹಕ್ಕಿದೆಯಂತೆ, ಆಸ್ತಿ ತಗೊಳ್ಳೋದು ಅಧಿಕಾರ ಇದೆಯಂತೆ. ಅದರಿಂದ ಇದನ್ನು ಕೊಡಿ. ಬಾಬಾ ಆತೆ ಹೇ ಸಭಿ ಆತ್ಮಂಗೂ ಅಪ್ನ ಶಾಂತಿ ಸುಖ ಬರ್ಸಾ ದೇನೆ. ಶಿವತಂದೆ ಬಂದಿರೋದೇನಕ್ಕೆ? ಎಲ್ಲ ಆತ್ಮಗಳಿಗೂ ಸುಖ ಶಾಂತಿ ಕೊಡ್ಲಿಕ್ಕೋಸ್ಕರ. ಹಮ್ ಜಬ್ ರಾಜಧಾನಿ ಮೇ ಹೋಂಗೆ ಬಾಕಿ ಸಬ್ ಶಾಂತಿಧಾಮ್ ಮೇ ಹೋಂಗೆ. ನಾವು ರಾಜಧಾನಿಯಲ್ಲಿದ್ದಾಗ ಎಲ್ಲ ಆತ್ಮಗಳು ಶಾಂತಿಧಾಮದಲ್ಲಿ ಇರ್ತವೆ. पीछे जय जयकार होगी वहाँ सुख ही सुख होगा. इसलिए बाबा कहते हैं पावन बनना. ನಂತರ ಜಯ ಜಯಕಾರ ಆಗುತ್ತೆ. ಏಕೆ ಅಂತಂದರೆ ಅಲ್ಲಿ ಸುಖನೇ ಸುಖ ಇರುತ್ತೆ. ಸತ್ಯುಗದಲ್ಲಿ ಏನಿರುತ್ತೆ? ಸುಖನೇ ಸುಖ ಇರುತ್ತೆ. ಇಸ್ಲಿಯೇ ಬಾಬಾ कहते हैं ಪಾವನ್. ಅದರಿಂದ ತಂದೆ ಏನು ಹೇಳ್ತಾರೆ? ಪವಿತ್ರ ಆತ್ಮಗಳು ಆಗಬೇಕಾಗಿದೆ. ಜಿತನಾ ಜಿತನಾ ತುಮ್ ಪವಿತ್ರ ಬಂತೆ ಹೇ ಉತನಾ ಕಶಿಶ್ ಹೋತಿ. ನೀವು ಎಷ್ಟು ಪವಿತ್ರ ಆತ್ಮಗಳಾಗ್ತಿರೋ ಅಷ್ಟು ನಿಮ್ಗೇನಾಗುತ್ತೆ? ಆಕರ್ಷಣೆ ಆಗುತ್ತೆ. ಜಬ್ ತುಮ್ ಬಿಲ್ಕುಲ್ ಪವಿತ್ರ ಹೋ ಜಾತೆ ಹೋ ಗದ್ದಿ ನಶೀನ್ ಬನ್ ಜಾತೆ. ಯಾವಾಗ ಆತ್ಮ ಸಂಪೂರ್ಣ ಪವಿತ್ರ ಆಗೋಗ್ಬಿಡುತ್ತೆ, ಆವಾಗ ಸಿಂಹಾಸನ ಮೇಲೆ ಕೂತ್ಕೊಳ್ಳೋಕ್ಕೆ ಕ್ವಾಲಿಫೈಡ್ ಆಗಿಬಿಡುತ್ತೆ. ಸೊ ಪ್ರಾಕ್ಟೀಸ್ ಕರೋಣ, ಈ ಒಂದು ಅಭ್ಯಾಸವನ್ನು ಮಾಡಿ ಅಲ್ವಾ. ಐಸಾ ಮತ್ ಸಮಜ್ನಾ ಬಸ್ ಯಾ ಸುನಾ ಅವ್ರ ಕಾನ್ ಸೆ ನಿಕ್ಲಾ. ಇಲ್ಲಿ ಕೇಳಿದ್ವಿ, ಇಲ್ಲಿ ಬಿಟ್ಬಿಟ್ವಿ, ಹಂಗಾಗಬಾರ್ದು ಅಂತಾರೆ. ಇಲ್ಲಿ ಕೇಳಿದ್ದನ್ನು ಏನು ಮಾಡಬೇಕು? ಇಲ್ಲಿ ಒಳಗಡೆ ಶೇಖರಣೆ ಮಾಡಿಟ್ಕೋಬೇಕು. ನಹಿ ಇಸ್ ಪ್ರಾಕ್ಟೀಸ್ ಬಿಗರ್ ತುಮ್ ಚಲ್ ನಹಿ ಸಕೆಂಗೆ. ಈ ಪ್ರಾಕ್ಟೀಸ್ ಮಾಡ್ತಾ ಇದ್ರೇ ನೀವು ಮುಂದೆ ಹೋಗ್ತೀರಾ. ಪ್ರಾಕ್ಟೀಸ್ ಮಾಡ್ತೀರಾ, ಏನು ಮುಂದೆ ಹೋಗೋಕ್ಕಾಗಲ್ಲ. अपने को ಆತ್ಮ ಸಮझो, यह भी ಆತ್ಮ ಬಾಯಿ ಬಾಯಿ ಕೋ ಬೈಟ್ಕರ್ ಸಮझाओ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ, ನಾವು ಸೋದರರಿಗೆ ಅಂತ ತಿಳ್ಕೊಂಡು ಮಾತಾಡ್ರಿ. ರೂಹಾನಿ ಬಾಬಾ ರೂಹಾನಿ ಬಚ್ಚೋं को समझाते, इसको कहा जाता है ರೂಹಾನಿ ಸ್ಪಿರಿಚುವಲ್ ನಾಲೆಡ್ಜ್. ಆತ್ಮೀಕ ತಂದೆ ಕೂತ್ಕೊಂಡು ಆತ್ಮೀಕ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. ಇದಕ್ಕೆ ಆತ್ಮೀಕ ಜ್ಞಾನ ಅಂತ ಹೇಳೋದು. ಸ್ಪಿರಿಚುವಲ್ ಫಾದರ್ ದೇನೆವಾಲ. ಈ ಒಂದು ಜ್ಞಾನವನ್ನು ಸ್ಪಿರಿಚುವಲ್ ತಂದೆನೇ ಕೊಡ್ತಾರೆ. ಜಬ್ ಚಿಲ್ಡ್ರನ್ಸ್ ಪೂರಾ ಸ್ಪಿರಿಚುವಲ್ ಬನ್ ಜಾತೆ, ಏಕ್ದಮ್ ಪ್ಯೂರ್ ಬನ್ ಜಾತೆ ಹೇ, ಜಾಕರ್ ಸತ್ಯುಗಿ ತಖ್ತ್ ಕಾ ಮಾಲಿಕ್ ಬಂತೆ ಹೇ. ಯಾವಾಗ ಸಂಪೂರ್ಣ ಪವಿತ್ರ ಆತ್ಮ ಆಗೋಗ್ಬಿಡ್ತೀರಿ, ಆವಾಗ ಆತ್ಮ ಇಲ್ಲಿಂದ ಹೊರಟ್ಬಿಡುತ್ತೆ.
ಮತ್ತೆ ಸತ್ಯುಗದಲ್ಲಿ ಹೋಗ್ಬಿಟ್ಟು ಒಳ್ಳೆ ಪದವಿಗೆ ತೆಗೆದುಕೊಳ್ಳುತ್ತೆ. ಜೋ ಪ್ಯೂರ್ ನಹಿ ಬನೆಂಗೆ ಮಾಲಾ ಮೇ ನಹಿ ಆಯಂಗೆ. ಪವಿತ್ರರಾಗದೇ ಇರೋರು ಮಾಲೆಯಲ್ಲಿ ಮಣಿ ಆಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ಚೆನ್ನಾಗಿ ಪುರುಷಾರ್ಥ ಮಾಡಿದ್ರೆ ಒಂದು ವೈಜಯಂತಿ ಮಾಲೆ ನಮ್ದು ಒಂದು ಮಣಿ ಆಗುತ್ತೆ. ಮಾಲಾ ಕಾ ಕೋಯಿ ಬಿ ಅರ್ಥ ತೋ ಹೋಗನ, ಮಾಲಾ ಕಾ ರಾಜ್ ದೂಸರಾ ಕೋಯಿ ಬಿ ನಹಿ ಜಾನ್ತೆ. ಮಾಲೆದು ಒಂದು ಅರ್ಥ ಇದೆ. ರುದ್ರಾಕ್ಷಿ ಅಂದ್ರೆ ಏನರ್ಥ ಗೊತ್ತಿದ್ಯಾ? ರುದ್ರನ ಕಣ್ಣಲ್ಲಿರೋರು ಅಂತ. ಯಾರು ದೃಷ್ಟಿಯನ್ನ ಪಾವನ ಮಾಡ್ಕೊಂಡಿರ್ತಾರೆ, ಯಾರು ಆತ್ಮಾಭಿಮಾನಿ ಆಗಿರ್ತಾರೆ, ಅವರೇನೆ ರುದ್ರಾಕ್ಷಿಯಲ್ಲಿ ಮಣಿಯಾಗಿ ಗಾಯನ ಪೂಜನಕ್ಕೆ ಯೋಗ್ಯರಾಗ್ತಾರೆ. ಅರ್ಥವಾಯ್ತಾ? ಈಗ ರುದ್ರಾಕ್ಷಿ ಅಂದ್ರೆ ಏನು ಅಂತ. ಕಾಯಿ ಅಲ್ಲ, ಕಾಯಿ ಅಂತೂ ಭಕ್ತಿ ಮಾರ್ಗದಲ್ಲಿ ಎಲ್ಲ ಕಡೆಯಲ್ಲಿ ಈಶ್ವರನ ದೇವಸ್ಥಾನಗಳಲ್ಲಿ ಎಲ್ಲ ಭಕ್ತರು ಜಪಿಸೋದಕ್ಕೆಲ್ಲ ಯೂಸ್ ಮಾಡ್ತಾರೆ, ಅದು ಬೇರೆ. ಬಟ್ ಇಲ್ಲಿ ಆಧ್ಯಾತ್ಮಿಕ ಅರ್ಥದಲ್ಲಿ ಬಾಬಾ ಹೇಳ್ತಾ ಇರೋದು, ನೀವು ಮಾಲೆಯ ಮಣಿ ಆಗಬೇಕು, ಸ್ಮರಣೆ ಯೋಗ್ಯರಾಗಬೇಕು, ಗಾಯನ ಯೋಗ್ಯರಾಗಬೇಕು, ಪೂಜೆ ಯೋಗ್ಯರಾಗಬೇಕು, ಶ್ರೇಷ್ಠ ಆತ್ಮಗಳಾಗಬೇಕು, 108ರಲ್ಲಿ ಬರಬೇಕು, 16,108ರಲ್ಲಿ ಬರಬೇಕು. ಅಷ್ಟು ನೀವು ಪ್ರಾಕ್ಟೀಸ್ ಮಾಡಬೇಕು 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 ಅಂತ ಬಾಬಾ ಹೇಳ್ತಾ ಇದ್ದಾರೆ. माला को क्यों स्मरते हैं? क्योंकि बाबा भी बहुत मदद की है, तो क्यों नहीं स्मर जाएंगे? ಬ್ರಹ್ಮ ಬಾಬಾ ಅಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂದರೆ ಅಷ್ಟು ಮಾಲೆಯಲ್ಲಿ ಅವ್ರ ಮಣಿಯಾಗಿ ಸ್ಮರಣ ಯೋಗ್ಯರಾಗಿದ್ದಾರಲ್ಲ. ತುಮ್ ಬಿ ಸ್ಮರ भी जाते हो, दूसरा पूजा जाता है, तुम्हारा शरीर को भी पूजा होता है, तो मेरी तो सिर्फ आत्मा की पूजा जाता है. ನಿಮಗೆ ಆತ್ಮಕ್ಕೂ ಪೂಜೆ ಆಗುತ್ತೆ ಈ ರೀತಿ ಸಾಧನೆ ಮಾಡಿದ್ದೆ ಆದರೆ. ನಿಮಗೆ ಶರೀರಕ್ಕೂ ಪೂಜೆ ಆಗುತ್ತೆ, ಡಬಲ್ ಪೂಜೆ ಆಗುತ್ತೆ. ಶಿವಬಾಬಾ ಅವ್ರು ಕೇವಲ ಆತ್ಮಕ್ಕಷ್ಟೇ ಪೂಜೆ ನಡೆಯುತ್ತೆ, ಅಂದರೆ ಲಿಂಗ ರೂಪದಲ್ಲಷ್ಟೇ ಶಿವಬಾಬಾ ಅವ್ರಿಗೆ ಪೂಜೆ ನಡೆಯುತ್ತೆ. ಮೇರಿ ಸೆ ಬಿ ಜಾಸ್ತಿ, ನೀವು ನನಗಿಂತೂ ಜಾಸ್ತಿ ಪೂಜೆಗೆ ಯೋಗ್ಯರಾಗ್ತೀರಿ. तुम जब देवता बनते हो, देवताओं की भी पूजा करते हैं, क्योंकि पूजा में भी इसलिए तुम तीखे हो, यादगार में भी तुम तीखे हो, ಬಾದಶಾಹಿ ಮೇ ಬಿ ತುಮ್ ತೀಕೆ ಹೋ. ನೋಡಿ, ನೀವು ದೇವತೆಗಳಾಗ್ತೀರಾ, ದೇವತೆಗಳಿಗೆ ಪೂಜೆನೂ ಆಗತ್ತೆ. ಯಾಕೆ ಅಂತಂದರೆ ಪೂಜೆನಲ್ಲಿ ನಿಮಗೆ ಜಾಸ್ತಿ, ನೆನಪಿನಾರ್ಥದಲ್ಲಿ ನಿಮ್ಗೆ ಜಾಸ್ತಿ, ರಾಜ್ಯಭಾಗ್ಯದಲ್ಲಿ ನಿಮ್ಗೆ ಜಾಸ್ತಿ. ಯಾಕೆಂದರೆ ಪರಿಶ್ರಮ ಪಟ್ಟಿರ್ತೀರಲ್ವ. ಶಿವಬಾಬು ಪರಿಶ್ರಮ ಪಡಲ್ಲ, ಅವರು ಆತ್ಮಾಭಿಮಾನಿಯಾಗಿದ್ದೇ ಇದ್ದಾರೆ. ಅವ್ರಿಗೆ ಪರಿಶ್ರಮ ಪಡೋ ಅವಶ್ಯಕತೆ ಇಲ್ಲ, ಅವ್ರು ಸ್ವರ್ಗ ಸುಖ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಅವರಿಗೆ ಸಿಂಗಲ್ ಪೂಜೆ, ನಮಗೆ ಡಬಲ್ ಪೂಜೆ. ದೇಖೋ ತುಮಕೋ ಕಿತ್ನಾ ಊಂಚ್ ಬನಾತಾ ಹೂಂ. ಶಿವಬಾಬಾ ನೋಡಿ ನಮ್ಮನ್ನ ತನಗಿಂತಲೂ ಶ್ರೇಷ್ಠರನ್ನಾಗಿ ಮಾಡ್ತಾರೆ. ಎಷ್ಟು ದೊಡ್ಡದು. ಬಹುತ್ ಲವ್ ಹೋತಾ ಹೈ ಬಚ್ಚೋಂ ಕೋ ಕುಲ್ಲೆ ಪರ್ ಮಾಥೆ ಪರ್ ರಖ್ತೆ ಹೈ. ಬಹಳಷ್ಟು ಪ್ರೀತಿ ಇರೋದ್ರಿಂದ ಮಕ್ಕಳಿಗೆ ತನ್ನ ಹೆಗಲ ಮೇಲೆ ಕೂರಿಸ್ಕೊತಾರೆ, ಮಳ್ಳಿ ತೊಗೊಂತಾರೆ ಬಾಬಾ ಅವರು. ಬಾಬಾ ಏಕ್ದಮ್ ಸಿರ್ ಪರ್ ರಖ್ ದೇತೆ. ಬಾಬಾ ಅವರು ಏಕ್ದಮ್ ತಲೆ ಮೇಲೆ ಮಕ್ಕಳನ್ನ ಕೂಡಿಸ್ಕೊಳ್ತಾರೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते 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 गुड मॉर्निंग. ಇವತ್ತಿನ ಮುಖ್ಯ ಸಾರಾಂಶ ಆಗಿದೆ, ಗಾಯನ और पूजन ಯೋಗ್ಯ बनने के लिए ಸ್ಪಿರಿಚುವಲ್ ಬನ್ನಿ. ಭವಿಷ್ಯದಲ್ಲಿ ಗಾಯನಕ್ಕೂ ಯೋಗ್ಯರಾಗಬೇಕಂದ್ರೆ ಮತ್ತು ಪೂಜೆಗೂ ಯೋಗ್ಯರಾಗಬೇಕು ಅಂದರೆ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯೋರಾಗಿ. ಆತ್ಮ ಕೋ ಪ್ಯೂರ್ ಬನಾನಾ ಹೈ, ಆತ್ಮ ಅಭಿಮಾನಿ ಬನ್ನಕ್ಕೆ ಮೆಹನತ್ ಕರಿ. ಆತ್ಮವನ್ನು ಪರಿಶುದ್ಧ ಮಾಡ್ಕೋಬೇಕು, ಆತ್ಮಾಭಿಮಾನಿಗಳಾಗುವಂಥ ಪ್ರಾಕ್ಟೀಸನ್ನು ಮಾಡಬೇಕು. ಮನ್ಮನಾಭವಕ್ಕೆ ಅಭ್ಯಾಸ ದ್ವಾರ ಅಪಾರ ಖುಷಿ ಮೇ ರಹನಾ ಹೈ. ಮನ್ಮನಾಭವದ ಅಭ್ಯಾಸದಿಂದ ಅಪಾರವಾದ ಖುಷಿಯಲ್ಲಿರಿ. ಸ್ವಯಂ ಕೋ ಆತ್ಮ ಸಮಜ್ಕರ್ ಆತ್ಮ ಸೆ ಬಾತ್ ಕರ್ನಾ ಹೈ. ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ಆತ್ಮದ ಜೊತೆಯಲ್ಲಿ ಮಾತನಾಡ್ರಿ. ಆಂಖೋಂ ಕೋ ಸಿವಿಲ್ ಬನಾನಾ ಹೈ. ಕಣ್ಣನ್ನು ದೃಷ್ಟಿಯನ್ನು ಏನು ಮಾಡ್ಕೋಬೇಕು? ಭಾವನಾ ಮಾಡ್ಕೋಬೇಕು. ವರದಾನ ಸದಾ ಕಾಲ ಕೆ ಅಟೆನ್ಷನ್ ದ್ವಾರ ವಿಜಯ ಮಾಲಾ ಮೇ ಫಿರೋನೆ ವಾಲೆ ಬಹು ಸಮಯಕ್ಕೆ ವಿಜಯೀ ಭವ. ಸದಾ ಕಾಲದ ಅಟೆನ್ಷನ್ ಮುಖಾಂತರ ವಿಜಯಮಾಲೆಯಲ್ಲಿ ಮಣಿಗಳಾಗಿ ಪೋಣಿಸಲ್ಪಡುವಂಥವರು ವಿಜಯಿಗಳು ಆಗಿರಿ. ವೈಜಯಂತಿ ಮಾಲೆಯಲ್ಲಿ ಮಣಿಗಳಾಗಲಿಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಿ. ಬಹು ಸಮಯಕ ವಿಜಯಿ ಮಾಲಾಕ ಮಣ್ಕ ಬನ. ತುಂಬ ಸಮಯದ ವಿಜಯ ಮಾಲೆಯಲ್ಲಿ ವಿಜಯದ ಅಭ್ಯಾಸ ಮಾಡಿದರೆ ವಿಜಯಮಾಲೆಯ ಮಣಿ ಆಗ್ತಾರೆ. ವಿಜಯಿ ಬನ್ನೆ ಕೆ ಲಿಯೆ ಸದಾ ಬಾಬಾಕ್ಕೆ ಸಾಮನೆ ರಕ್ಕೋ. ವಿಜಯಿಗಳಾಗಬೇಕಾದ್ರೆ ಯಾವಾಗಲೂ ಬಾಬಾ ಅವ್ರನ್ನ ಎದುರುಗಡೆ ನೋಡ್ತಾ ಇರಿ. ಜೋ ಬಾಬಾನೇ ಕಿಯಾ ವಹಿ ಹಮೆ ಕರ್ನ. ಏನು ಬಾಬಾ ಮಾಡಿಸಿ ತೋರಿಸಿದ್ದಾರೆ ನಮಗೆ, ಇವಾಗ ಅದನ್ನೇ ನಾವು ಮಾಡಬೇಕಾಗಿದೆ.
ಹರ್ ಕದಂ ಪರ್ ಬಾಬಾ ಕಾ ಸಂಕಲ್ಪ ವಹಿ ಬಚ್ಚೋं का ಸಂಕಲ್ಪ. ಪ್ರತಿ ಹೆಜ್ಜೆನಲ್ಲಿ ಬಾಬಾ ಅವ್ರ ಸಂಕಲ್ಪ ಏನಿದೆ ಅದೇ ಮಕ್ಕಳ ಸಂಕಲ್ಪ ಆಗಬೇಕು. ಜೋ ಬಾಬಾ ಕೆ ಬೋಲ್ ವಹಿ ಬಚ್ಚೋं का ಬೋಲ್. ಏನು ತಂದೆಯ ಮಾತಿದೆ ಅದೇ ಮಕ್ಕಳ ಮಾತಾಗಬೇಕು. ತಬ್ ವಿಜಯಿ ಬನ್ನಿಗೆ, ಆವಾಗಲೇ ನೀವು ವಿಜಯಿ ಮಕ್ಕಳು ಆಗ್ತೀರಾ. ಈ ಅಟೆನ್ಷನ್ ಸದಾ ಕಾಲ ಕೆ ಲಿಯೇ चाहिए, ತಬ್ ಸದಾ ಕಾಲ ಕಾ ರಾಜ್ಯ ಭಾಗ್ಯ ಪ್ರಾಪ್ತ ಹೋಗಾ. ಈ ಗಮನ ಯಾವಾಗಲೂ ನೀವು ಇಟ್ಕೊಂಡಿದ್ರೆ ಸದಾ ಕಾಲದ ರಾಜ್ಯ ಭಾಗ್ಯ ಸಿಕ್ಕತ್ತೆ. ಕ್ಯೂಂಕಿ ಜೈಸೆ ಪುರುಷಾರ್ಥ ವೈಸಾ ಪ್ರಾರಬ್ಧ. ಯಾವ ಥರ ನೀವು ಪುರುಷಾರ್ಥ ಮಾಡ್ತೀರೋ ಆ ಥರ ಪ್ರಾರಬ್ಧವನ್ನು ನೀವು ಪಡಿತೀರಾ. ಸದಾ ಕಾ ಪುರುಷಾರ್ಥ ಹೇ ತೋ ಸದಾ ಕಾ ರಾಜ್ಯ ಭಾಗ್ಯ. ಸದಾ ಕಾಲದ ಪುರುಷಾರ್ಥ ಇತ್ತು ಅಂದರೆ ಸದಾ ಕಾಲದ ರಾಜ್ಯ ಭಾಗ್ಯನ ಸಿಗುತ್ತೆ. ಸ್ಲೋಗನ್ ಸೇವಾ ಮೇ ಸದಾ ಜಿ ಹಾ ಹಾಜಿರ್ ಕರ್ನಾ ಯಹಿ ಪ್ಯಾರ್ ಕಾ ಸಚ್ಚಾ ಸಬೂತ್ ಹೈ. ಸೇವೆಯಲ್ಲಿ ಹಾಜಿ ಬಾಬಾ ನಾವು ಮಾಡ್ತೀವಿ ಬಾಬಾ ಅಂತ ಹೇಳೋದೇನೆ ಸತ್ಯವಾದಂಥ ಒಂದು ಪ್ರೀತಿಯ ಪ್ರೂಫ್ ಆಗಿದೆ. ಅಚ್ಚ ಓಂ ಶಾಂತಿ.